ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ ಕೊನೆಯ ಭಾಗವನ್ನು ನೋಡೋಣ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಸೊ ಈ ದಿನದ ಮೊದಲನೇ ವಿಷಯ, ವನ್ಯಜೀವಿ ರಕ್ಷಣೆಗಾಗಿ ಅರಣ್ಯ ಇಲಾಖೆಯಿಂದ ಗರುಡಾಕ್ಷಿ ಎಂಬ ಸಾಫ್ಟ್ವೇರ್ ಅಪ್ಲಿಕೇಶನ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹುಲಿ ಉಗುರಿನ ಪೆಂಡೆಂಟ್ ಧರಿಸುವ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಬೇಟೆಗಾರರಿಂದ ವನ್ಯ ಮೃಗಗಳ ರಕ್ಷಣೆಗಾಗಿ ರಾಜ್ಯ ಅರಣ್ಯ ಇಲಾಖೆ ಹ್ಯಾಕ್ ಎಂಬ ಸಾಫ್ಟ್ವೇರ್ ಅಪ್ಲಿಕೇಶನ್ ಬಳಸಲು ಮುಂದಾಗಿದೆ. ಸೊ ಇದು ಒಂದು ಕೇಂದ್ರ ಸರ್ಕಾರದ ಅಪ್ಲಿಕೇಶನ್ ಆಗಿರ್ತದೆ. ಇದನ್ನ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕಾರ್ನರ್ ಅಂತ ಕರೀತಾರೆ. ಇದು ಅರಣ್ಯ ಇಲಾಖೆಯ ಅಪರಾಧ ನಿರ್ವಹಣೆ ಕುರಿತು ಸಮಗ್ರ ಮಾಹಿತಿಯನ್ನ ಡಿಜಿಟಲೀಕರಣಗೊಳಿಸುವ ಮೊದಲ ಹಂತವಾಗಿದೆ. ಇದಕ್ಕೆ ಅರಣ್ಯ ಇಲಾಖೆಯವರು ಗರುಡಾಕ್ಷಿ ಎಂಬ ಹೆಸರನ್ನ ಇಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಕಾಗದ ರಹಿತವಾಗಿರ್ತದೆ ಮತ್ತು FIR ದಾಖಲಿಸಲು ಅನುಕೂಲವನ್ನ ಮಾಡಿಕೊಡಲಾಗ್ತದೆ. ಮುಂದೆ ಗರುಡಾಕ್ಷಿ ಅಪ್ಲಿಕೇಶನ್ ಅನ್ನ ಯಾರು ಅಭಿವೃದ್ಧಿಪಡಿಸಿದ್ರು ಅಂತ ಕೇಳಿದರೆ, ಭಾರತೀಯ ವನ್ಯಜೀವಿ ಟ್ರಸ್ಟ್ ಎಂಬ NGO ಮತ್ತು NTT ಡೇಟಾ ಎಂಬ IT ಕಂಪನಿಯ ಸಹಯೋಗದಿಂದ ಈ ಅಪ್ಲಿಕೇಶನ್ ಅನ್ನ ಅಭಿವೃದ್ಧಿ ಮಾಡಲಾಗಿದೆ. ಇದರ ಕಾರ್ಯವಿಧಾನವನ್ನ ನೋಡೋದಾದ್ರೆ, ಮರಗಳ್ಳತನ, ವನ್ಯಜೀವಿ ಕೊಂದಿರುವುದು ಎಂಬ ಅಪ್ಲಿಕೇಶನ್ ಅಲ್ಲಿ ಟೈಪ್ ಮಾಡುತ್ತಿರುವಂತೆ ಅದಕ್ಕೆ ಸಂಬಂಧಿಸಿದ ಸೆಕ್ಷನ್ಗಳು ಯಾವುವು ಅಂತ ಅದು ತೋರಿಸ್ತದೆ. ಇದನ್ನು ಕ್ಲಿಕ್ ಮಾಡಿದರೆ ಕ್ಷಣಾರ್ಧದಲ್ಲಿ FIR ದಾಖಲಾಗ್ತದೆ. ಇದರಿಂದ ಅಧಿಕಾರಿಗಳ ಸಮಯ ಉಳಿಯುತ್ತದೆ. ಕಾಗದದ FIR ಬೇಗ ಹಾಳಾಗುತ್ತದೆ, ಆದರೆ ಈ ಆನ್ಲೈನ್ FIR ಗಳು ಸರ್ವರ್ ನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಆರೋಪಿಗಳನ್ನ ಶಿಕ್ಷೆಗೆ ಒಳಪಡಿಸಲು ಹೆಚ್ಚು ಸಹಕಾರಿಯಾಗ್ತದೆ ಮತ್ತು ಈ ಅಪ್ಲಿಕೇಶನ್ ಅಲ್ಲಿ ಆರೋಪಿಯ ಫೋಟೋ ಮತ್ತು ಆಧಾರ್ ಸಂಖ್ಯೆಯನ್ನ ಹಾಕಿದರೆ ಕ್ಷಣ ಮಾತ್ರದಲ್ಲಿ ಆ ಆರೋಪಿಯ ಹಿಂದಿನ ಎಲ್ಲ ಪ್ರಕರಣಗಳ ಮಾಹಿತಿಯನ್ನ ಈ ಅಪ್ಲಿಕೇಶನ್ ಕೊಡ್ತದೆ. ಹಿಂದಿನ ಎಲ್ಲ ಪ್ರಕರಣದ ಮಾಹಿತಿಯು ಅಪ್ಲಿಕೇಶನ್ ಅಲ್ಲಿ ಡೇಟಾ ಸ್ಟೋರ್ ಆಗಿರ್ತದೆ. ಮುಂದೆ ಈ ಹಾಕ್ ವ್ಯವಸ್ಥೆಯನ್ನ HAWK ಇದನ್ನ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡಂತ ಮೊದಲ ಭಾರತದ ರಾಜ್ಯ ಅಂತ ಕೇಳಿದ್ರೆ ಅದು ಕೇರಳ. ನಮ್ಮ ಕರ್ನಾಟಕ ಎರಡನೇ ರಾಜ್ಯ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಅಥವಾ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರುವ ಎರಡನೇ ರಾಜ್ಯ ನಮ್ಮ ಕರ್ನಾಟಕ. ಉತ್ತರ ಪ್ರದೇಶವು ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುವ ಆಲೋಚನೆಯಲ್ಲಿ ಇದೆ. ಮುಂದೆ ಕೇರಳದ ವಿಳಂಜಂ ಬಂದರು ಪ್ರವೇಶಿಸಿದ ಚೀನಾದ ಪ್ರಥಮ ಹಡಗು ಝೆನ್ ಹುಆ 15. ನೋಡಿ, ಚೀನಾದಿಂದ ಕ್ರೇನ್ಗಳನ್ನ ಹೊತ್ತು ತಂದ ಚೀನಾದ ಝೆನ್ ಹುಆ 15 ಮೊದಲ ಹಡಗು ಕೇರಳದ ತಿರುವನಂತಪುರಂನ ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರನ್ನ 2023 ಅಕ್ಟೋಬರ್ 14 ಪ್ರವೇಶಿಸಿದೆ. ಸೊ ಇಲ್ಲಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಏನ್ ಕೇಳ್ಬೋದು ಅಂತಂದ್ರೆ, ವಿಳಿಂಜಂ ಬಂದರು ಅದು ಅಂತಾರಾಷ್ಟ್ರೀಯ ಬಂದರು ಯಾವ ರಾಜ್ಯದಲ್ಲಿದೆ? ಕೇರಳದ ತಿರುವನಂತಪುರಂನಲ್ಲಿದೆ. ಸೊ ಇತ್ತೀಚೆಗೆ ಚೀನಾದಿಂದ ಕ್ರೇನ್ಗಳನ್ನ ಹೊತ್ತು ತರುವಂತಹ ಝೆನ್ ಹುಆ 15 ಯಾವ ಬಂದರಿಗೆ ಬಂದು ಇಳಿದಿದೆ ಅಂತಾನು ಕೇಳಿದ್ರೆ ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರು. ಇದು ಟಗ್ ಬೋಟ್ ನಿಂದ ಜಲನಮನ ಸಲ್ಲಿಸುವ ಮೂಲಕ ಬರಮಾಡಿಕೊಳ್ಳಲಾಗಿತ್ತು. ಬೃಹತ್ ಹಡಗಿನಿಂದ ಕ್ರೇನ್ಗಳನ್ನ ಬಂದರಿಗೆ ಇಳಿಸಲಾಗ್ತದೆ. ಆಗಸ್ಟ್ ಅಂತ್ಯದಲ್ಲಿ ಚೀನಾದಿಂದ ಹಡಗು ನಿರ್ಗಮಿಸುತ್ತಿತ್ತು. ಅಕ್ಟೋಬರ್ 4 ವಿಳಿಂಜಂ ಬಂದರಿಗೆ ಬರಬೇಕಾಗಿತ್ತು, ಆದರೆ ಪ್ರತಿಕೂಲ ಹವಾಮಾನದಿಂದ ವಿಳಂಬವಾಗ್ತದೆ. ಇಲ್ಲಿ ವಿಳಿಂಜಂ ಬಂದರು ಬಗ್ಗೆ ಮಾಹಿತಿಯನ್ನ ನೋಡೋಣ. ಈ ಬಂದರು ಅದಾನಿ ಸಮೂಹದ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ, ಅಂದ್ರೆ ನಾವು PPP ಮಾಡೆಲ್, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಇದರ ಸಹಯೋಗದೊಂದಿಗೆ ನಿರ್ಮಿಸಿರುವಂತಹ ಒಂದು ಬಂದರು ಇದಾಗಿದೆ. ಇದು ಪೂರ್ಣ ಕಾರ್ಯಾರಂಭ ಮಾಡಿದ ಬಳಿಕ ಅತಿ ದೊಡ್ಡ ಬಂದರು ಎಂಬ ಹಿರಿಮೆಗೆ ಪಾತ್ರವಾಗಲಿದೆ. ಬಂದರಿನ ಕಾರ್ಯಾಚರಣೆಗಾಗಿ ಕ್ರೇನ್ಗಳನ್ನ ಚೀನಾದಿಂದ ತರಿಸಲಾಗಿದೆ. ಮುಂದಿನ ವಿಷಯ, ಜಪಾನ್ ಕನ್ನಡ ಸಮ್ಮೇಳನದ ಅಧ್ಯಕ್ಷ ಕಿಕ್ಕೇರಿ ಕೃಷ್ಣಮೂರ್ತಿ. ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಕಲಾನಿಕೇತನ ಹಾಗೂ ಜಪಾನ್ ಕನ್ನಡ ಸಂಘದ ಸಹಯೋಗದಿಂದ 2023 ಅಕ್ಟೋಬರ್ 8 ಮತ್ತು 9 ಆಯೋಜನೆಗೊಂಡಂತ ಕುವೆಂಪು ಕಲಾ ಉತ್ಸವ ಹಾಗೂ 24ನೇ ವಿಶ್ವ ಕನ್ನಡ ಸಮ್ಮೇಳನವು ಸುಗಮ ಸಂಗೀತ ಗಾಯಕರಾಗಿದ್ದಂತ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಜಪಾನ್ನ ಒಸಾಕಾದಲ್ಲ ಆರ್ಟ್ ಹೋಟೆಲ್ ಒಸಾಕಾ ಬೈ ಟವರ್ ಸಭಾಂಗಣದಲ್ಲಿ ಜರುಗಿತು. ಸೊ ನಿಮಗೆ ಈ 24ನೇ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ಜರುಗಿತ್ತು ಅಂತಂದ್ರೆ ಜಪಾನ್ನ ಒಸಾಕಾದ ಆರ್ಟ್ ಹೋಟೆಲ್ ಒಸಾಕಾ ಬೈ ಟವರ್ ನಲ್ಲಿ ಜರುಗಿತ್ತು. ಅಟ್ಲೀಸ್ಟ್ ಹೋಟೆಲ್ ನೇಮ್ ನೀವು ನೆನ್ಪಿಟ್ಕೊಳಿದ್ರು ಪರವಾಗಿಲ್ಲ, ಬಟ್ ಜಪಾನ್ನ ಒಸಾಕಾದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಮುಂದೆ ಇನ್ನ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಈ ಅಧ್ಯಕ್ಷತೆಯನ್ನ ವಹಿಸಿದಂತಹ ಕಿಕ್ಕೇರಿ ಕೃಷ್ಣಮೂರ್ತಿಯವರು ಯಾವ ಕ್ಷೇತ್ರಕ್ಕೆ
ಸಂಬಂಧಿಸಿದ್ದಾರೆ, ಸಾಹಿತಿ ಅಂತಾನೂ ಕೊಡ್ಬೋದು, ಪತ್ರಕರ್ತ ಅಂತಾನೂ ಕೊಡ್ಬೋದು, ಅಥವಾ ಲಾಯರ್, ವಕೀಲ, ಈ ತರನೂ ನಿಮಗೆ ಕನ್ಫ್ಯೂಸ್ ಮಾಡಕ್ ಕೊಡ್ಬೋದು. ನೆನ್ಪಿಟ್ಕೊಳ್ಳಿ, ಇವರು ಗಾಯಕರು. ಸೊ ಮುಂದಿನ ವಿಷಯ, ಭಾರತದಲ್ಲಿ ಐಫೋನ್ಗಳ ಉತ್ಪಾದನೆ ಮಾಡಲಿರುವ ಮೊದಲ ದೇಶೀಯ ಕಂಪನಿ ಟಾಟಾ ಕಂಪನಿ. ಸೊ ಉಪ್ಪಿನಿಂದ ಉಕ್ಕಿನವರೆಗೆ ನೂರಾರು ರೀತಿಯ ಉತ್ಪನ್ನಗಳನ್ನ ತಯಾರಿಸುವ ಭಾರತದ ಕಂಪನಿಯಾದ ಟಾಟಾ ಕಂಪನಿಯು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಉತ್ಪಾದನೆ ಮಾಡಲು ಮುಂದಾಗಿದೆ. ಭಾರತದ 155 ವರ್ಷಗಳಷ್ಟು ಹಳೆಯ ಬೃಹತ್ ಕಂಪನಿ ಟಾಟಾ ಗ್ರೂಪ್ಸ್ ಇನ್ನು ಮುಂದೆ ದುಬಾರಿ ಐಫೋನ್ಗಳನ್ನ ಉತ್ಪಾದಿಸಲಿದೆ. ಈ ಮೂಲಕ ಐಫೋನ್ ಉತ್ಪಾದನೆ ಮಾಡುವ ಮೊದಲ ಭಾರತೀಯ ಕಂಪನಿ ಎಂಬ ಖ್ಯಾತಿಗೆ ಟಾಟಾ ಕಂಪನಿ ಪಾತ್ರವಾಗಲಿದೆ. ಚೀನಾದಿಂದ ಭಾರತಕ್ಕೆ ಆಮದಾಗುತ್ತಿರುವಂತಹ ಆಪಲ್ ಐಫೋನ್ಗಳು. ಈವರೆಗೆ ಆಪಲ್ ಕಂಪನಿಯು ತನ್ನ ಪ್ರತಿಷ್ಠಿತ ಉತ್ಪನ್ನಗಳಾದಂತಹ ಐಫೋನ್ಗಳನ್ನ ಚೀನಾದಿಂದ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಜಗತ್ತಿನಾದ್ಯಂತ ಮಾರಾಟ ಮಾಡುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ PLI ಯೋಜನೆಯಲ್ಲಿ ಈಗಾಗಲೇ ಭಾರತವು ಸ್ಮಾರ್ಟ್ ಫೋನ್ ಉತ್ಪಾದನೆಯನ್ನ ದೊಡ್ಡ ಜಾಗತಿಕ ಹಬ್ ಆಗಿ ಹೊರಹೊಮ್ಮುತ್ತಿದೆ. ಆಪಲ್ ಕಂಪನಿಯು ಚೀನಾದಿಂದ ಹೊರಗೂ ತನ್ನ ಉತ್ಪಾದನೆಯನ್ನ ಕೇಂದ್ರೀಕರಿಸಲು ಮುಂದಾಗಿದ್ದರೂ ಅದರ ಭಾಗವಾಗಿ ಭಾರತ ಟಾಟಾ ಕಂಪನಿಯ ಮೂಲಕ ಐಫೋನ್ಗಳನ್ನ ದೊಡ್ಡ ಮಟ್ಟದಲ್ಲಿ ಉತ್ಪಾದಿಸಲಿದೆ. ಟಾಟಾ ಕಂಪನಿಯು ತಮಿಳುನಾಡಿನಲ್ಲಿ 100 ಎಕರೆ ಪ್ರದೇಶದಲ್ಲಿ ತನ್ನ ಕಾರ್ಖಾನೆಯನ್ನ ಐಫೋನ್ಗಳ ಲೋಹದ ಕೇಸ್ ತಯಾರಿಸಿಗೆ ಆಪಲ್ ಕಂಪನಿಗೆ ಮಾರಾಟ ಮಾಡುತ್ತಿದೆ. ಮುಂದೆ ತೈವಾನ್ ಮೂಲದ ವಿಸ್ಟ್ರಾನ್ ಕಾರ್ಪ್ ಕಂಪನಿ ಭಾರತದ 2 ಘಟಕಗಳನ್ನ ಖರೀದಿಸಿದ ಟಾಟಾ ಕಂಪನಿ. ತೈವಾನ್ ಮೂಲದ ವಿಸ್ಟ್ರಾನ್ ಕಾರ್ಪ್ ಕಂಪನಿಯು ಈಗಾಗಲೇ ಐಫೋನ್ಗಳನ್ನ ಭಾರತದಲ್ಲಿ ಜೋಡಿಸುತ್ತಿದೆ. ಈ ಕಂಪನಿಯ ಭಾರತದ 2 ಘಟಕಗಳನ್ನ ಟಾಟಾ ಗ್ರೂಪ್ಸ್ ಆಫ್ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಸುಮಾರು 1,000 ಕೋಟಿಗಳಿಗೆ ಖರೀದಿಸಿದೆ. ಟಾಟಾಗೆ ತನ್ನ ಕಂಪನಿಯನ್ನ ಮಾರುವ ಪ್ರಸ್ತಾವಕ್ಕೆ ವಿಸ್ಟ್ರಾನ್ ಕಂಪನಿ ಆಡಳಿತ ಮಂಡಳಿ ಸಭೆ ಅನುಮೋದನೆ ನೀಡಿದೆ. ಈ ವಿಸ್ಟ್ರಾನ್ ಕಂಪನಿಯು ತಮಿಳುನಾಡು ಜಿಲ್ಲೆಯ ಕೃಷ್ಣಗಿರಿ ಜಿಲ್ಲೆಯ ಐಫೋನ್ ಉತ್ಪಾದಕ ಘಟಕ ಹೊಂದಿದ್ದರೆ ಕರ್ನಾಟಕ ಕೋಲಾರ ಜಿಲ್ಲೆಯಲ್ಲಿ ಐಫೋನ್ ಜೋಡಣಾ ಘಟಕವನ್ನ ಹೊಂದಿರ್ತದೆ. ಸೊ ಇಲ್ಲಿ ಏನು ತಯಾರು ಮಾಡಿರ್ತಾರೋ ಬಿಡಿ ಭಾಗಗಳನ್ನ ಅದನ್ನ ಜೋಡಣಾ ಘಟಕ ಬಂದ್ಬಿಟ್ಟು ಕರ್ನಾಟಕದ ಕೋಲಾರದಲ್ಲಿ ಇದೆ. ಈ 2 ಘಟಕಗಳನ್ನ ಇನ್ನು ಮುಂದೆ ಟಾಟಾ ಕಂಪನಿ ಪಾಲಾಗಿದೆ. ಇಡೀ ಖರೀದಿ ಅಥವಾ ಮಾರುಕಟ್ಟೆ ಪ್ರಕ್ರಿಯೆ ಮುಗಿದ ಬಳಿಕ ಟಾಟಾ ಬ್ರ್ಯಾಂಡ್ ಅಡಿಯಲ್ಲಿಯೇ ಐಫೋನ್ಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಹಾಗೂ ರಫ್ತು ಮಾಡಲಾಗ್ತದೆ. ಸೊ ಮುಂದೆ ಪ್ರಮುಖ ಆಪಲ್ ಉತ್ಪನ್ನಗಳನ್ನ ನೋಡೋದಾದ್ರೆ ಐಫೋನ್, ಐಪ್ಯಾಡ್, ಆಪಲ್ ವಾಚ್, ಮ್ಯಾಕ್, ಏರ್ಪಾಡ್, ಆಪಲ್ ಟಿವಿ. ಸೊ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಸೊ ಯಾವ ಕಂಪನಿದು ಅಂತ ನಿಮ್ಮ ಕಂಪ್ಯೂಟರ್ ವಿಭಾಗದಲ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ರೆ ಆಪಲ್ ಕಂಪನಿ. ಮುಂದಿನ ವಿಷಯ, 2024 ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ಮತ್ತು ರಾಮಲಲ್ಲಾ ವಿಗ್ರಹದ ಪ್ರತಿಷ್ಠಾಪನಾ ಮುಹೂರ್ತವನ್ನು ಅಧಿಕೃತವಾಗಿ ನಿಗದಿಪಡಿಸಿದ್ದು 2024 ಜನವರಿ 22ರಂದು ಪ್ರಧಾನಿ ಮೋದಿಯವರು ಉದ್ಘಾಟಿಸಲಿದ್ದಾರೆ. 2024 ಜನವರಿ 16ರಿಂದ 1 ವಾರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ. ಜನವರಿ 16ರಂದು ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಜರುಗಲಿದ್ದು ಜನವರಿ 20ರಂದು ಗರ್ಭಗುಡಿ ಶುದ್ಧೀಕರಣ, 22ರಂದು ಮೂರ್ತಿ ಪ್ರತಿಷ್ಠಾಪನೆ ಜರುಗಲಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವತಿಯಿಂದ ಪ್ರಧಾನಿ ಮೋದಿಯವರಿಗೆ ಅಧಿಕೃತ ಆಹ್ವಾನ ನೀಡಲಾಗಿದೆ. 2019 ನವೆಂಬರ್ 1ರಂದು ಸುಪ್ರೀಂ ಕೋರ್ಟ್ ರಾಮ ಮಂದಿರದ ನಿರ್ಮಾಣಕ್ಕೆ ಹಸಿರು ನಿಶಾನೆ ತೋರಿ ವಿವಾದಿತ ಜಾಗವು ರಾಮ ಜನ್ಮಭೂಮಿ ಎಂದು ಘೋಷಿಸಿತು. ಇದೇ ವೇಳೆ ಅಯೋಧ್ಯೆಯ ಅನ್ಯ ಸ್ಥಳದಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಅವಕಾಶ ನೀಡಿತು. ಈ ಬಳಿಕ 2020 ಆಗಸ್ಟ್ 5ರಂದು ಪ್ರಧಾನಿ ಮೋದಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಿದ್ದರು. ಅಂದಿನಿಂದ ನಿರ್ಮಾಣ ಕಾರ್ಯ ಭರದಿಂದ ಜರುಗಿತು. ರಾಮ ಮಂದಿರ ಪ್ರತಿಷ್ಠಾಪನೆಯ ಮುನ್ನ ಅಯೋಧ್ಯೆಯು ಉತ್ತರ ಪ್ರದೇಶದ ರಾಜ್ಯದ ಮೊದಲ ಸೌರ ನಗರವಾಗಲಿದೆ. ಇದು 2022ರ ಉತ್ತರ ಪ್ರದೇಶ ಸೌರ ಶಕ್ತಿ ನೀತಿಯ ಭಾಗವಾಗಲಿದೆ ಅಯೋಧ್ಯೆ. ಸೊ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಈ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡಿದಂತ ಮೊಘಲ್ ಅರಸ ಯಾರು ಅಂತ, ಮತ್ತೆ ಈ ಅಯೋಧ್ಯೆಯು ಯಾವ ನದಿಯ ದಂಡೆ ಮೇಲಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಷಯ, ಜಗತ್ತಿನ 8ನೇ ಖಂಡ ಜಿಲ್ಯಾಂಡಿಯಾ ಪತ್ತೆ ಮಾಡಿದ ವಿಜ್ಞಾನಿಗಳು. ಪ್ರಸ್ತುತವಾಗಿ ಜಗತ್ತಿನಲ್ಲಿ 7 ಖಂಡಗಳು ಇದೆ. ಆದರೆ ಇತ್ತೀಚೆಗೆ 8ನೇ ಖಂಡವೊಂದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. 8ನೇ ಖಂಡದ ಹೆಸರು ಜಿಲ್ಯಾಂಡಿಯಾ ಎಂದು ಹೆಸರಿಸಲಾಗಿದೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶದ ನಡುವೆ ಈ ಖಂಡ ಕಂಡು ಬರ್ತದೆ. ವಾಸ್ತವವಾಗಿ 375 ವರ್ಷಗಳ ಹಿಂದೆ ಈ ಖಂಡ ನಾಪತ್ತೆಯಾಗಿತ್ತು. ಪ್ರಸ್ತುತವಾಗಿ ಖಂಡವನ್ನ ಪತ್ತೆ ಹಚ್ಚಲಾಗಿದೆ. ನ್ಯೂಜಿಲೆಂಡ್ನ ಭೂ ವಿಜ್ಞಾನಿಗಳು ಮತ್ತು ಭೂಕಂಪನ ಶಾಸ್ತ್ರಜ್ಞರು ತಂಡವೊಂದು ಜಿಲ್ಯಾಂಡಿಯಾ ಟೇರಿಯು ಎ ಮುವಾಯಿ ಎಂಬ ಹೆಸರು ಕೂಡ ಇದಕ್ಕಿದೆ.
ಸೊ ಹೊಸ ನಕ್ಷೆಯನ್ನ ಜಿಯಾಲ್ಯಾಂಡಿಯಾದ ಹೊಸ ನಕ್ಷೆಯನ್ನ ಸಿದ್ಧಪಡಿಸಿದ್ದಾರೆ. ಅದರ ಪ್ರಕಾರ ಈ ಖಂಡ 94% ಭೂಭಾಗ ಸಮುದ್ರದಲ್ಲಿ ಮುಳುಗಿದೆ. ನೀರಿನಿಂದ ಮೇಲಿರುವ ಭೂಭಾಗವು ಮಡಗಾಸ್ಕರ್ ದೇಶಕ್ಕೆ 6 ಪಟ್ಟು ದೊಡ್ಡದಾಗಿದೆ. 8ನೇ ಖಂಡವಾದ ಜಿಲ್ಯಾಂಡಿಯಾ ಖಂಡದ ಒಟ್ಟು ಗಾತ್ರವು 49 ದಶಲಕ್ಷ ಚದರ ಕಿಲೋಮೀಟರ್ ಇದೆ ಎಂದು ವಿಜ್ಞಾನಿಗಳು ವರದಿ ಮಾಡಿದ್ದಾರೆ. ಈ ಜಿಲ್ಯಾಂಡಿಯಾ ಖಂಡದ ವಿಶೇಷತೆಗಳನ್ನು ನೋಡುವುದಾದ್ರೆ ಇದು ಜಗತ್ತಿನ 8ನೇ ಖಂಡವಾಗಿದ್ದು ಅತ್ಯಂತ ಸಣ್ಣ ಮತ್ತು ಅತ್ಯಂತ ಯುವ ಖಂಡವಾಗಿದೆ. ಇದರಲ್ಲಿ ನ್ಯೂಜಿಲೆಂಡ್ ಮಾದರಿಯಲ್ಲಿಯೇ ಒಂದಿಷ್ಟು ದ್ವೀಪಗಳಿದೆ. ವಿಜ್ಞಾನಿಗಳು ಈ ದ್ವೀಪಗಳನ್ನ ಬಂಡೆ, ಮರಳು ಮತ್ತು ಮಣ್ಣನ್ನ ಅಧ್ಯಯನಕ್ಕೆ ಒಳಪಡಿಸಿ ಖಂಡದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮೊದಲೇ ಗೊಂಡವನೇಬಿ ಇಂದಿನ ಜಿಯಾಲ್ಯಾಂಡಿಯಾ ಅಂದ್ರೆ ನೀವು ಜಿಯೋಗ್ರಫಿಯಲ್ಲಿ ಓದಿದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಬರ್ತದೆ. ಕನ್ನಡದಲ್ಲಿ ಇದನ್ನು ನನಗೆ ಅನುವಾದಿಸಲು ಆಗ್ತಿಲ್ಲ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬೋದು. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಈ ಆಲ್ಫ್ರೆಡ್ ವೆಜಿನಾರ್ ಏನ್ ಹೇಳ್ತಾರೆ ಅಂತಂದ್ರೆ, ಮುಂಚೆ ಒಂದೇ ಭೂಪ್ರದೇಶ ಇತ್ತು, ಒಂದೇ ಸಮುದ್ರ ಇತ್ತು, ಒಂದೇ ಭೂಪ್ರದೇಶ ಇತ್ತು. ಇದನ್ನ ಪ್ಯಾಂಜಿಯಾ ಅಂತ ಕರಿತಿದ್ರು ಭೂಪ್ರದೇಶವನ್ನ, ಸಮುದ್ರವನ್ನ ಪ್ಯಾಂತಲಾಸ ಅಂತ ಕರಿತಿದ್ರು. ಸೊ ಈ ಪೋಲ್ಗಳ ಆಕರ್ಷಣೆ, ದ ಫೋರ್ಸಸ್ ಆಫ್ ಪೋಲ್ ಅಂಡ್ ಟೈಡಲ್ ಫೋರ್ಸ್, ಈ ನೀರಿನ ಟೈಡ್ಸ್ ಗಳ ಫೋರ್ಸ್ ನಿಂದ ಅಥವಾ ಈ ಪೋಲ್ ಇಲ್ಲಿರುವಂತಹ ಒಂದು ಗ್ರಾವಿಟೇಷನಲ್ ಫೋರ್ಸ್ ನಿಂದ ಈ ಭೂಭಾಗ 2 ಭಾಗಗಳಾಗಿ ವಿಂಗಡಣೆ ಆಗ್ತದೆ, ಡಿವೈಡ್ ಆಗ್ತದೆ. ಸೊ ಕೆಳಗಡೆನದನ್ನ ನಾವು ಗೋಂಡವನ ಅಂತ ಕರಿತೀವಿ, ಇದನ್ನ ಲೊರೇಷಿಯಾ ಅಂತ ಕರಿತೀವಿ. ಸೊ ಭಾರತವು ಕೂಡ ಗೋಂಡವನದ ಭಾಗವಾಗಿತ್ತು. ಕ್ರಮೇಣ ಹಲವಾರು ಶಕ್ತಿಗಳ ಅಥವಾ ಫೋರ್ಸ್ಗಳ ಅಟ್ರಾಕ್ಷನ್ ಇಂದ ಇದು ಮೂವ್ ಆಗ್ತಾ ಆಗ್ತಾ ಲೊರೇಷಿಯಾಗೆ ಸೇರ್ಪಡೆಗೊಂಡಿತು. ಅದೇನೇ ಇಲ್ಲಿ ಹೇಳ್ತಿದ್ದಾರೆ, ಮೊದಲ ಗೋಂಡವನ ಈ ಜಿಲ್ಯಾಂಡಿಯಾ ಆಗಿತ್ತು. ನೋಡಿ, 550 ದಶಲಕ್ಷ ವರ್ಷಗಳ ಹಿಂದೆ ಸೃಷ್ಟಿಯಾದ ಭೂಖಂಡ ಇದಾಗಿದೆ ಎಂದು ಹೇಳಲಾಗ್ತಿದೆ. ಹಿಂದೆ ಇದಕ್ಕೆ ಗೋಂಡವನ ಅಂತ ಕರೆಯಲಾಗ್ತಿತ್ತು ಅಂತ ಹೇಳಲಾಗಿದೆ. ನೀವು ಜಿಯೋಗ್ರಫಿ ಬೇಸಿಕ್ಸ್ ಅಥವಾ 11th NCERT ಫಿಸಿಕಲ್ ಜಿಯೋಗ್ರಫಿನ ನೋಡಿದ್ರೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಇದೆ. ಇದು ನಿಮ್ಮ ಹೋಮ್ವರ್ಕ್, ನೀವು ಹೋಗ್ಬಿಟ್ಟು ಇದನ್ನ ಓದ್ಕೊಳ್ಳಿ. ಮುಂದಿನ ವಿಷಯ, DRDO ವತಿಯಿಂದ 500 ಕಿಲೋಮೀಟರ್ ದೂರ ಕ್ರಮಿಸಬಲ್ಲ ಪ್ರಳಯ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿ. ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಿಂದ ಭಾರತದ DRDO ಸಂಸ್ಥೆಯು 2023 ನವೆಂಬರ್ 7ರಂದು ಪ್ರಳಯ್ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಅತ್ಯಾಧುನಿಕ ಟ್ರ್ಯಾಕಿಂಗ್ ಉಪಕರಣಗಳನ್ನ ಕರಾವಳಿ ಉದ್ದಕ್ಕೂ ಈ ಕ್ಷಿಪಣಿಯ ಪಥವನ್ನ ನಿಕಟವಾಗಿ ಮೇಲ್ವಿಚಾರಣೆ ಮಾಡಿ ನಿಖರತೆಯನ್ನ ಖಚಿತಪಡಿಸುವುದು. ಹಾಗಾದ್ರೆ ಪ್ರಳಯ್ ಕ್ಷಿಪಣಿಯ ಸಾಮರ್ಥ್ಯವನ್ನು ನೋಡೋದಾದ್ರೆ, ಈ ಕ್ಷಿಪಣಿಯು 350ರಿಂದ 500 ಕಿಲೋಮೀಟರ್ ದೂರದವರೆಗೆ ಕ್ರಮಿಸಬಲ್ಲ ಒಂದು ಕ್ಷಿಪಣಿಯಾಗಿದ್ದು 500ರಿಂದ 1000 kg ಸ್ಫೋಟಕವನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಇದು ಹೊಂದಿದೆ. ಅಷ್ಟೇ ಅಲ್ಲದೆ ಅಣ್ವಸ್ತ್ರ ಸಿಡಿ ತಲೆಯ ಕ್ಷಿಪಣಿಯಾಗಿದೆ. ಪ್ರಳಯ್ ಕ್ಷಿಪಣಿಯ ನಿಯೋಜನೆಯನ್ನು ನೋಡೋದಾದ್ರೆ, ಇದು ಅಣ್ವಸ್ತ್ರ ಸಿಡಿ ತಲೆಗಳನ್ನ ಹೊತ್ತೊಯ್ಯಬಲ್ಲ ಕಡಿಮೆ ದೂರ ವ್ಯಾಪಿಯ ಈ ಕ್ಷಿಪಣಿಯನ್ನ ಚೀನಾದ ವಾಸ್ತವ ನಿಯಂತ್ರಣ ರೇಖೆ ವಿರುದ್ಧವಾಗಿ ನಿಯೋಜಿಸಲು ವಿನ್ಯಾಸಗೊಳಿಸಲಾಗಿದೆ. ಪ್ರಳಯ್ ಕ್ಷಿಪಣಿಯ ಉಪಯೋಗವನ್ನು ನೋಡೋದಾದ್ರೆ, ಮದ್ದು ಗುಂಡುಗಳ ಸಂಗ್ರಹಗಳು, ಪೆಟ್ರೋಲ್, ತೈಲ ಹಾಗೂ ಲೂಬ್ರಿಕೆಂಟ್ ಡಿಪೋಗಳು, ವಾಯುನೆಲೆಗಳು ಮುಂತಾದವುಗಳನ್ನ ಹೊಡೆಯಲು ಈ ಕ್ಷಿಪಣಿಯನ್ನ ಬಳಸಲಾಗ್ತದೆ. ಸೊ ನೆನಪಿರಲಿ, ಪ್ರಸ್ತುತವಾಗಿ ಭಾರತವು ಚೀನಾ ಗಡಿಯಲ್ಲಿರುವಂತಹ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಿರ್ಭಯ್ ಕ್ಷಿಪಣಿಯನ್ನ ನಿಯೋಜಿಸಿದೆ. ಸೊ ಈ ನಿರ್ಭಯ್ ಕ್ಷಿಪಣಿಯು ದೇಶೀಯ ನಿರ್ಮಿತ ಸಬ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಎಲ್ಲಾ ಹವಾಮಾನದಲ್ಲೂ ಬಳಕೆಗೆ ಯೋಗ್ಯವಾಗಿದೆ. 1500 ಕಿಲೋಮೀಟರ್ ದೂರ ವ್ಯಾಪ್ತಿಯನ್ನ ಇದು ಹೊಂದಿದೆ. ಇಲ್ಲಿ ರಷ್ಯಾ ದೇಶದಿಂದ ತಯಾರಿಸಿಕೊಂಡ S-400 ಮಿಸೈಲ್ನ ನೂತನ ಹೆಸರು ಸುದರ್ಶನ್. ಮುಂದಿನ ವಿಷಯ, ಅಲಿಗಢ್ ಎಂಬ ಹೆಸರನ್ನ ಹರಿಗಢ್ ಎಂದು ನಾಮಕರಣ. ಉತ್ತರ ಪ್ರದೇಶದ ರಾಜ್ಯವು ಅಲಹಾಬಾದ್ ಅನ್ನ ಪ್ರಯಾಗ್ರಾಜ್ ಎಂದು ಮತ್ತೆ ಫೈಜಾಬಾದ್ ಜಿಲ್ಲೆಯನ್ನ ಅಯೋಧ್ಯೆ ಜಿಲ್ಲೆ ಎಂದು ಹೆಸರು ಬದಲಿಸಿದ್ದು, ಇದೀಗ ಅಲಿಗಢ್ ಹೆಸರನ್ನ ಹರಿಗಢ್ ಎಂದು ಬದಲಿಸಬೇಕೆಂದು ಅಲಿಗಢ್ ಮಹಾನಗರ ಪಾಲಿಕೆಗೆ ಶಿಫಾರಸು ಮಾಡಿದೆ. ಉತ್ತರ ಪ್ರದೇಶ ಸರ್ಕಾರದ ಒಪ್ಪಿದರೆ ನಗರದ ಮರುನಾಮಕರಣ ಯಶಸ್ವಿಯಾಗಲಿದೆ. ಈ ಮುಂಚೆ ಅಲಿಗಢ್ ರಾಮಗಢ ಅಂತ ಹೆಸರಿತ್ತು. 1700ರಲ್ಲಿ ಮುಸ್ಲಿಂ ಆಳ್ವಿಕೆಯ ವೇಳೆ ನಗರದ ಹೆಸರು ಅಲಿಗಢ್ ಎಂದು ಬದಲಾಗಿತ್ತು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಾಗ 2019ರಲ್ಲಿ ಅಲಹಾಬಾದ್ ಹೆಸರನ್ನ ಪ್ರಯಾಗ್ರಾಜ್ ಎಂದು ಮರುನಾಮಕರಣ ಮಾಡಿತು. ಮೊಘಲ್ ಸರಾಯ್ ಜಂಕ್ಷನ್ ಹೆಸರನ್ನ ಪಂಡಿತ್ ದೀನ್ ದಯಾಳ್ ಜಂಕ್ಷನ್ ಅಂತ ಪರಿವರ್ತಿಸಲಾಗಿತ್ತು.
ನೆಕ್ಸ್ಟ್ ಭಾರತದ ಮೊದಲ ದಲಿತ ಮುಖ್ಯ ಮಾಹಿತಿ ಹಕ್ಕು ಆಯುಕ್ತರನ್ನಾಗಿ ಹೀರಾಲಾಲ್ ಸಮಾರಿಯಾ ನೇಮಕಗೊಂಡಿದ್ದಾರೆ. ಕೇಂದ್ರೀಯ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತರು CIG. ಓಕೆ, ಹೀರಾಲಾಲ್ ಸಮಾರಿಯಾ ನೇಮಕಗೊಂಡಿದ್ದಾರೆ. ಈ ಮೂಲಕ 63 ವರ್ಷದ ವಯಸ್ಸಿನ ಹೀರಾಲಾಲ್ ಸಮಾರಿಯಾ ಅವರು ಈ ಹುದ್ದೆಗೇರಿದ ಮೊದಲ ದಲಿತ ಸಮುದಾಯದ ಅಧಿಕಾರಿ ಎನಿಸಿಕೊಂಡಿದ್ದಾರೆ. 2023 ನವೆಂಬರ್ 6ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೀರಾಲಾಲ್ ಸಮಾರಿಯಾ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಸೊ ಇವರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನಾಟ್ ದಟ್ಸ್ ಮಚ್ ಇಂಪಾರ್ಟೆಂಟ್, ನಾನು ಅದನ್ನ ಸ್ಕಿಪ್ ಮಾಡ್ತಿದ್ದೀನಿ. ಇಲ್ಲಿ ಕೇಂದ್ರೀಯ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರ ನೇಮಕ ಪ್ರಕ್ರಿಯೆಯನ್ನ ನೋಡೋದಾದ್ರೆ, ಮುಖ್ಯ ಆಯುಕ್ತರಾದ ಹೀರಾಲಾಲ್ ಸಮಾರಿಯಾ ಅವರು ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಆಯುಕ್ತರಾಗಿ ನೇಮಕಗೊಂಡಿರುವ ಆನಂದ್ ರಾಮಲಿಂಗಂ ಮತ್ತು ವಿನೋದ್ ಕುಮಾರ್ ತಿವಾರಿ ಅವರಿಗೆ ಹೀರಾಲಾಲ್ ಸಮಾರಿಯಾ ಅವರಿಂದ ಪ್ರಮಾಣ ವಚನ ಬೋಧಿಸಿದ್ರು. ಹಾಗಾದ್ರೆ CIC ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಗೆ ಪ್ರಮಾಣ ವಚನವನ್ನ ಬೋಧಿಸುವವರು ರಾಷ್ಟ್ರಪತಿಗಳಾದ್ರೆ, ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಆಯುಕ್ತರಿಗೆ ಹಾಗಾದ್ರೆ CIC ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಒಬ್ಬ ಮುಖ್ಯ ಇನ್ಫಾರ್ಮೇಶನ್ ಕಮಿಷನರ್ ಅನ್ನ ಒಳಗೊಂಡಿದ್ದು ಇತರ 2 ಇನ್ಫಾರ್ಮೇಶನ್ ಕಮಿಷನರ್ ಗಳನ್ನ ಒಳಗೊಂಡಿರ್ತದೆ. ಹಾಗಾದ್ರೆ 3 ಜನ ಇರುವಂತಹ ಒಂದು ಸಂಸ್ಥೆ ಇದಾಗಿರ್ತದೆ. ಇಲ್ಲಿ ನೋಡಿ, ಕೇಂದ್ರ ಮಾಹಿತಿ ಹಕ್ಕು ಆಯೋಗದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ವಿಶೇಷತೆಯನ್ನ ನೋಡೋದಾದ್ರೆ, ಇದು ಸಂವಿಧಾನೇತರ ಸಂಸ್ಥೆ, ಇದು ಉನ್ನತ ಮಟ್ಟದ ಸ್ವತಂತ್ರ ಸಂಸ್ಥೆ ಆಗಿದೆ. ನೇಮಕ ಮತ್ತು ಪ್ರಮಾಣ ವಚನ ರಾಷ್ಟ್ರಪತಿಗಳಿಂದ ಆಗ್ತದೆ. ರಚನೆ ಮಾಹಿತಿ ಕಾಯ್ದೆ ಅಡಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಅನ್ವಯ ಈ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಲಾಗ್ತದೆ. ಕೇಂದ್ರ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿರ್ತದೆ. ಸಂರಚನೆ ಒಬ್ಬರು ಮುಖ್ಯ ಆಯುಕ್ತರು ಮತ್ತು 10 ಮಂದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲದ ಆಯುಕ್ತರನ್ನ ಹೊಂದಿರಲು ಅವಕಾಶವಿದೆ. ಸೊ ಸದ್ಯಕ್ಕೆ ಈ 3 ಜನ ಇದ್ದಾರೆ, ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಅಧಿಕಾರಾವಧಿ ಕೇಂದ್ರ ಸರ್ಕಾರ ನಿಗದಿಪಡಿಸುವ ಅವಧಿ ಅಥವಾ 65 ವರ್ಷದ ಒಳಗೆ ಇವುಗಳನ್ನು ಯಾವುದೋ ಮೊದಲೊಂದು ಅದು ಅನ್ವಯ ಆಗ್ತದೋ ಅದು. ಭಾರತದಲ್ಲಿ ಮಾಹಿತಿ ಹಕ್ಕು ದಿನವನ್ನಾಗಿ ಅಕ್ಟೋಬರ್ 12 ಆಚರಣೆ ಮಾಡಲಾಗ್ತದೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅವಧಿ ವಿಸ್ತರಣೆ. ಅಧ್ಯಕ್ಷರು ಸುಧಾಕರ್ ರಾವ್. ಕರ್ನಾಟಕ ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗದ ಅವಧಿಯನ್ನು 2024 ಮಾರ್ಚ್ 15ರವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರದ ಆದೇಶ ಹೊರಡಿಸಿದೆ. ಈ ಮೂಲಕ ವೇತನ ಹೆಚ್ಚಳ ಬಹುತೇಕ ಮುಂದಿನ ಬಜೆಟ್ ವರೆಗೂ ಮುಂದೂಡಿದಂತಾಗಿದೆ. ವೇತನ ಆಯೋಗವು ತನ್ನ ಕಾರ್ಯಕಲಾಪಗಳನ್ನು ಪೂರ್ಣಗೊಳಿಸಿ ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸಲು ಅನುಕೂಲವಾಗುವಂತೆ ಆಯೋಗದ ಕಾಲಾವಧಿಯನ್ನ ಮುಂದೂಡಲಾಗಿದೆ. ಸರ್ಕಾರಿ ನೌಕರರ ವೇತನ ಶ್ರೇಣಿಯ ಪರಿಷ್ಕರಣೆಗಾಗಿ ಹಿಂದಿನ ಬಿಜೆಪಿ ಸರ್ಕಾರವು ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ 2022 ನವೆಂಬರ್ 19ರಂದು 7ನೇ ವೇತನ ಆಯೋಗ ರಚಿಸಿತು. ಕರ್ನಾಟಕದ 6ನೇ ವೇತನ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರೆ MR ಶ್ರೀನಿವಾಸ ಮೂರ್ತಿ. ಪ್ರಸ್ತುತ ಇರುವಂತಹ ಅಧ್ಯಕ್ಷರು ಕೇಳಿದ್ರೆ ಸುಧಾಕರ್ ರಾವ್. ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ, ಇಬ್ಬರು ವಿಷಯ ತಜ್ಞರ ನೇಮಕ. ಕರ್ನಾಟಕದಲ್ಲಿ ಆಡಳಿತ ನಡೆಸುತ್ತಿರುವ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೇಳಿಬಂದಂತ 40% ಕಮಿಷನ್ ಅಪಾದನೆಯ ಸಂಬಂಧ ತನಿಖೆಗೆ ನ್ಯಾಯಾಧೀಶಿ HN ನಾಗಮೋಹನ್ ದಾಸ್ ಆಯೋಗವನ್ನ ನೇಮಕ ಮಾಡಲಾಗಿದೆ. ಈ ಆಯೋಗಕ್ಕೆ ಲೋಕೋಪಯೋಗಿ ಇಲಾಖೆಯ 2 ನಿವೃತ್ತ ಅಧಿಕಾರಿಗಳನ್ನ ವಿಷಯ ತಜ್ಞರನ್ನಾಗಿ ನೇಮಕ ಮಾಡಲಾಗಿದೆ. ಮುಂದೆ, ಭಾರತ ಪಾಕ್ ಯುದ್ಧದಲ್ಲಿ ಭಾಗವಹಿಸಿದ ವಾಯುಪಡೆಯ ನಿವೃತ್ತ ಅಧಿಕಾರಿ ಮಂಗಳೂರಿನ ಲಕ್ಷ್ಮಣ್ ನಿಧನ. ಭಾರತ ವಾಯುಪಡೆಯ ಶೌರ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಶತಾಯುಷಿ ಮಂಗಳೂರಿನ ಲಕ್ಷ್ಮಣ್ ಅವರು ತಮ್ಮ 101ನೇ ವಯಸ್ಸಿನಲ್ಲಿ 2023 ನವೆಂಬರ್ 7ರಂದು ನಿಧನರಾಗಿದ್ದಾರೆ. ವಾಯುಪಡೆಯ ಅಧಿಕಾರಿಯಾಗಿ ಲಕ್ಷ್ಮಣ್ ಅವರು ಪಾಲ್ಗೊಂಡ ಯುದ್ಧಗಳನ್ನು ನೋಡೋದಾದ್ರೆ 1947-48ರ ಮೊದಲ ಭಾರತ ಪಾಕ್ ಯುದ್ಧ ಮತ್ತು 1962ರ ಭಾರತ ಚೀನಾ ಯುದ್ಧ, 1965ರ ಭಾರತ ಪಾಕ್ ಯುದ್ಧ ಮತ್ತು 1971ರ ಭಾರತ ಪಾಕ್ ಯುದ್ಧ. ಆವಾಗ ಬಂಗಾಳ ವಿಮೋಚನೆ ಆಗ್ತದೆ. ಮುಂದೆ, ಸೌರ ಜ್ವಾಲೆಯ ಎಕ್ಸ್-ರೇ ಸೆರೆ ಹಿಡಿದ ಆದಿತ್ಯ L1 ಇಸ್ರೋದ ಅಧಿಕೃತ ಮಾಹಿತಿ. ಇಸ್ರೋ ಸಂಸ್ಥೆಯ ಪ್ರಥಮ ಸೌರ ಮಿಷನ್ ಆದಿತ್ಯ L1 ಸೌರ ಜ್ವಾಲೆಗಳ ಮೊದಲ ಉನ್ನತ ಶಕ್ತಿಯ ಕ್ಷಕಿರಣ ನೋಟವನ್ನ ಸೆರೆ ಹಿಡಿದಿದೆ. ಆದಿತ್ಯ L1 ನೌಕೆಯಲ್ಲಿದ್ದ ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್-ರೇ ಸ್ಪೆಕ್ಟ್ರೋಮೀಟರ್ ಸೌರ ಜ್ವಾಲೆಗಳ ಹಠಾತ್ ಪ್ರಜ್ವಲಿಸುವ ಹಂತವನ್ನ ದಾಖಲಿಸಿದೆ. ಸೂರ್ಯನ ವಾತಾವರಣದಲ್ಲಿ ಹಠಾತ್ತನೆ ಉಂಟಾಗುವ ಪ್ರಕಾಶವನ್ನ ಸೌರ ಜ್ವಾಲೆ ಅಂತ ಕರೀತಾರೆ. ಇದು ಸೌರ ಜ್ವಾಲೆಯ ಇಂಪಲ್ಸ್ ಹಂತದಲ್ಲಿ ಉಂಟಾಗುವ ಸ್ಫೋಟ ಶಕ್ತಿ ಬಿಡುಗಡೆ ಮತ್ತು ಎಲೆಕ್ಟ್ರಾನಿಕ್ ವೇಗವರ್ಧನೆಯ ಅಧ್ಯಯನಕ್ಕೆ ಸಹಾಯವಾಗ್ತದೆ.
ಮುಂದೆ G20 ರಾಷ್ಟ್ರಗಳ ವರ್ಚುವಲ್ ಸಭೆ ಭಾರತ ಅಧ್ಯಕ್ಷತೆ. ಸೊ ಭಾರತದ ಅಧ್ಯಕ್ಷತೆಯಲ್ಲಿ ಅಂತಿಮ G20 ಶೃಂಗಸಭೆ 2023 ನವೆಂಬರ್ 22ರಂದು ವರ್ಚುವಲ್ ಆಗಿ ಜರುಗಲಿದೆ. ಈ ಆನ್ಲೈನ್ ಶೃಂಗದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ, ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಮಸ್ಯೆಗಳ ಕುರಿತು ಚರ್ಚಿಸಲಾಗಿದೆ. ಇದಕ್ಕಾಗಿ ಭಾರತ ಸರ್ಕಾರ ಈಗಾಗಲೇ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಆಮಂತ್ರಣ ಕಳಿಸಿದೆ. ಇಲ್ಲಿ SCO ಒಕ್ಕೂಟದ ರಾಷ್ಟ್ರಗಳ ಸರ್ಕಾರದ ಮುಖ್ಯಸ್ಥರ ಭೇಟಿ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ 2023 ಅಕ್ಟೋಬರ್ 26ರಂದು SCO ಒಕ್ಕೂಟದ ಸದಸ್ಯ ರಾಷ್ಟ್ರಗಳ 22ನೇ ಆವೃತ್ತಿಯ ಸರ್ಕಾರದ ಮುಖ್ಯಸ್ಥರು ಮತ್ತು ಪ್ರಧಾನಿ ಮಂತ್ರಿಗಳ ಸಭೆಯ ಕಿರ್ಗಿಸ್ತಾನದ ಬಿಷ್ಕೇಕ್ನಲ್ಲಿ ಜರುಗಲಿದೆ. 2023 ಜುಲೈ 4ರಂದು SCO ಒಕ್ಕೂಟದ 9ನೇ ಸದಸ್ಯ ರಾಷ್ಟ್ರವಾಗಿ ಇರಾನ್ ಸೇರ್ಪಡೆಗೊಂಡಿದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಕ್ಕೂಟದ 23ನೇ ಶೃಂಗಸಭೆಯು ಭಾರತದ ಆತಿಥ್ಯದಲ್ಲಿ ಇತ್ತೀಚೆಗೆ ಜರುಗಿದ್ದು 2024ರಲ್ಲಿ ಕಜಕಿಸ್ತಾನ್ ಆಸ್ಥಾನದಲ್ಲಿ ಜರುಗಲಿದೆ. ಇದು ರಾಷ್ಟ್ರದ ಮುಖ್ಯಸ್ಥರ ಶೃಂಗಸಭೆಯಾಗಿದೆ. ಮುಂದೆ ಚಾಂಪಿಯನ್ ಆಫ್ ಚೇಂಜ್ ಅವಾರ್ಡ್. ಸೊ ಉದ್ಯಮ ಆಗಿರ್ಬೋದು, ವಿಜ್ಞಾನ, ತಂತ್ರಜ್ಞಾನ, ಧಾರ್ಮಿಕ, ಕಲೆ, ರಾಜಕೀಯ, ಸಿನಿಮಾ, ಸಮಾಜ ಸೇವೆ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಇಂಟರಾಕ್ಟಿವ್ ಫೋರಂ ಆನ್ ಇಂಡಿಯನ್ ಎಕನಾಮಿಕ್ ಅವರು 2023 ನವೆಂಬರ್ 7ರಂದು ಚಾಂಪಿಯನ್ ಆಫ್ ದಿ ಚೇಂಜ್ ಕರ್ನಾಟಕ ಪ್ರಶಸ್ತಿಯನ್ನ ಬೆಂಗಳೂರಿನಲ್ಲಿ ನೀಡಿ ಗೌರವಿಸಿದ್ದಾರೆ. ರಾಜ್ಯದ ರಾಜ್ಯಪಾಲರಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ದು ಒಟ್ಟು 25 ಮಂದಿಗೆ ಪ್ರಶಸ್ತಿ ಪಡೆದಿದ್ದಾರೆ. ಪ್ರಶಸ್ತಿ ಪಡೆದ ಗಣ್ಯರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದಂಥ SM ಕೃಷ್ಣ, ವಿಜ್ಞಾನಿ ಡಾಕ್ಟರ್ CNR ರಾವ್, ಮತ್ತೆ VRL ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸಂಕೇಶ್ವರ್, ಧರ್ಮಸ್ಥಳದ ಧರ್ಮಕಾರಿಯಾದಂಥ ಡಾಕ್ಟರ್ D ವೀರೇಂದ್ರ ಹೆಗಡೆಯವರು, ಚಿತ್ರನಟರಾದಂಥ ವಿ ರವಿಚಂದ್ರನ್ ಮತ್ತು ಪರಿಸರವಾದಿ ತುಳಸಿಗೌಡ, ಜಾನಪದ ಕಲಾವಿದೆ ಮಂಜಮ್ಮ ಜೋಗತಿ, ಸಂಸದ ತೇಜಸ್ವಿ ಸೂರ್ಯ ಇತ್ಯಾದಿ ಮುಖ್ಯರಾಗಿದ್ರು. ಮುಂದಿನ ವಿಷಯ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ದುರ್ಬಳಕೆ, ಡೀಪ್ ಫೇಕ್. ಸೊ ಕೃತಕ ಬುದ್ಧಿಮತ್ತೆಯ ಅನುಕೂಲ ಮತ್ತು ಅನಾನುಕೂಲವನ್ನ ಹೊಂದಿದೆ. ಈ ಕೃತಕ ಬುದ್ಧಿಮತ್ತೆಯಿಂದ ರೋಬೋಟಿಕ್ ನಂತಹ ತಂತ್ರಜ್ಞಾನ ಅಭಿವೃದ್ಧಿಯಾಗಿ ಎಲ್ಲಾ ಕ್ಷೇತ್ರದಲ್ಲೂ ಬಳಕೆ ಆಗ್ತದೆ. ಆದ್ರೆ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆಯನ್ನ ದುರ್ಬಳಕೆ ಮಾಡಿಕೊಳ್ಳಲು ಡೀಪ್ ಫೇಕ್ ಆರಂಭವಾಗಿದೆ. ನೀಲಿ ಚಿತ್ರಗಳನ್ನ ಸೃಷ್ಟಿಸಲೆಂದೇ ಈ ತಂತ್ರಜ್ಞಾನವನ್ನ ಬಳಸಲಾಗ್ತದೆ. ಇಂತಹ ಚಿತ್ರಗಳು ಸೃಷ್ಟಿಸಲು ಖ್ಯಾತನಾಮ ಮಹಿಳೆಯರ ಭಾವಚಿತ್ರ ಬಳಸಿಕೊಳ್ಳಲಾಗ್ತದೆ. ಅಮೆರಿಕದ ಹೋಮ್ ಸೆಕ್ಯೂರಿಟಿ ಹೀರೋಸ್ ಎನ್ನುವ ಸಂಸ್ಥೆಯು 2023 ಸ್ಟೇಟ್ ಆಫ್ ಡೀಪ್ ಫೇಕ್ಸ್ ರಿಯಾಲಿಟಿ ಥ್ರೆಟ್ಸ್ ಅಂಡ್ ಇಂಪ್ಯಾಕ್ಟ್ ಹೆಸರಿನ ಸಮೀಕ್ಷೆಯೊಂದನ್ನು ನಡೆಸಿದೆ. ಆನ್ಲೈನ್ಗಳಲ್ಲಿ ಸಿಗುವ ಡೀಪ್ ಫೇಕ್ ವಿಡಿಯೋಗಳಲ್ಲಿ 98% ವಿಡಿಯೋಗಳನ್ನ ನೀಲಿ ಚಿತ್ರಗಳಾಗಿವೆ. ಇವುಗಳಲ್ಲಿ ಬಹುತೇಕ ವಿಡಿಯೋಗಳು ಖ್ಯಾತ ನಟಿಯರು, ಗಾಯಕರಿಗೆ ಸಂಬಂಧಿಸಿದೆ. ಭಾರತದಲ್ಲಿ ಡೀಪ್ ಫೇಕ್ ನ ಚರ್ಚೆಯನ್ನು ನೋಡೋದಾದ್ರೆ ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ಸಿದ್ಧಪಡಿಸಿದ ನಟಿ ರಶ್ಮಿಕಾ ಮಂದಣ್ಣರವರ ಮತ್ತು ಕತ್ರಿನಾ ಕೈಫ್ ರವರ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿದ್ದು, ಭಾರತದಲ್ಲಿ ಈಗ ಡೀಪ್ ಫೇಕ್ ನೀಲಿ ಚಿತ್ರಗಳನ್ನ ಸೃಷ್ಟಿಸಲು ಜಾಲ ಆರಂಭವಾಗಿದೆ. ಹಾಗಾದ್ರೆ ಏನಿದು ಡೀಪ್ ಫೇಕ್? ನಿಮ್ಮ ಗ್ರೂಪ್ ಸಿ ಎಕ್ಸಾಮಿನೇಷನ್ ನ ಪೇಪರ್ 2 ಕಂಪ್ಯೂಟರ್ ಭಾಗದಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೋಡ್ಕೊಳ್ಳಿ. ಡೀಪ್ ಫೇಕ್ ಟೆಕ್ನಾಲಜಿಯು ಕೃತಕ ಬುದ್ಧಿಮತ್ತೆಯ ಒಂದು ಭಾಗವಾಗಿದೆ. ಅಲ್ಗರಿದಮ್ಗಳ ಮೂಲಕ ಇನ್ನೊಬ್ಬರ ಮುಖಭಾವವನ್ನ ಆಳ ಪದರದಲ್ಲಿ ವಿಶ್ಲೇಷಿಸಿ ನಕಲಿ ರಚನೆಗಳನ್ನ ಇದು ಮುಂದಿಡುತ್ತದೆ. ವ್ಯಕ್ತಿಯ ಮೂಲ ಮುಖ ಮತ್ತು ಧ್ವನಿಯನ್ನ ಬದಲಿಸಿ ನೈಜ ಎಂಬುವಂತೆ ವಿಡಿಯೋ ಮತ್ತು ಆಡಿಯೋಗಳನ್ನ ರಚಿಸುವ ಸಾಮರ್ಥ್ಯ ಈ ಡೀಪ್ ಫೇಕಿಂಗ್ ಹೊಂದಿದೆ. ಹಾಗಾದ್ರೆ ಈ ಡೀಪ್ ಫೇಕ್ ಬಂದ್ಬಿಟ್ಟು ಬರೀ ಫೋಟೋಗೆ ಅಲ್ಲ, ಆಡಿಯೋಗಳಲ್ಲೂ ಸಹ ಇದನ್ನ, ಧ್ವನಿಗಳಲ್ಲೂ ಸಹ, ಬದಲಾವಣೆಗಳಲ್ಲೂ ಸಹ ಇದನ್ನ ಯೂಸ್ ಮಾಡಬಹುದು. ಮನರಂಜನೆ ಮತ್ತು ವಿಡಂಬನಾತ್ಮಕ ವಿಷಯ ರಚನೆಗೆ ಹುಟ್ಟಿಕೊಂಡ ಡೀಪ್ ಫೇಕಿಂಗ್ ಈಗ ತಪ್ಪು ಮಾಹಿತಿ ರವಾನೆ, ಚಾರಿತ್ರ್ಯ ಹರಣ, ರಾಜಕೀಯ ಅಪಪ್ರಚಾರ ಹಾಗೂ ಬ್ಲಾಕ್ ಮೇಲ್ಗಳಿಗೆ ದುರ್ಬಳಕೆ ಆಗ್ತದೆ. ಹಾಗಾದ್ರೆ ಇದಕ್ಕೆ ಅಪರಾಧ ಶಿಕ್ಷೆ ಯಾವ ಕಾಯ್ದೆ ಅಡಿ ಇದೆ ಅಂತ ನೋಡೋದಾದ್ರೆ 2000 ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ 66ರ ಪ್ರಕಾರ ಗುರುತು ಕಳವು ಅಂದ್ರೆ ಐಡೆಂಟಿಫಿಕೇಶನ್ ಥೆಫ್ಟ್ ಮಾಡಿ ಅದನ್ನ ಅನ್ಯ ಉದ್ದೇಶಗಳಿಗೆ ಬಳಸಿದರೆ ಅದಕ್ಕೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರು ದಂಡ ವಿಧಿಸಬಹುದು. ಇದು ಖಾಸಗಿತನಕ್ಕೂ ಧಕ್ಕೆಯಾಗುವುದರಿಂದ ಗೌರವಕ್ಕೆ ಚ್ಯುತಿ ತಂದ, ಮಾನಹಾನಿ ಮಾಡಿದ ಆರೋಪಗಳಲ್ಲಿಯೂ ದಂಡ ಮತ್ತು ಶಿಕ್ಷೆ ವಿಧಿಸಲು ಅವಕಾಶವಿದೆ. ಮುಂದೆ ಪ್ಲಾಸ್ಟಿಕ್ಗೆ ಪರ್ಯಾಯ ಪರಿಸರ ಸ್ನೇಹಿ ಸಸ್ಯಜನ್ಯ PLA ಚೀಲ. ರಕ್ಷಣಾ ಸಚಿವಾಲಯದ ಅಧೀನದಲ್ಲಿರುವ DRDO ಸಂಸ್ಥೆಯು ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ, ಹಾಗಾದ್ರೆ DRDO ಸಂಸ್ಥೆಯು ಯಾವ ಸಚಿವಾಲಯದ ಕಡೆ ಕೆಲಸ ಮಾಡ್ತದೆ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್.
ಸೊ ಈ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಜೈವಿಕವಾಗಿ ಕೊಳೆಯುವ ಸಸ್ಯಜನ್ಯ ಪಾಲಿಲ್ಯಾಕ್ಟಿಕ್ ಆಸಿಡ್ ಪಾಲಿಮರ್ ಚೀಲಗಳ ಬಳಕೆಗೆ ಅನುಮತಿ ನೀಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಈ PLA ಬಳಸಿ ತಯಾರಿಸಿದ ಕೈಚೀಲ ದಿನಸಿ ಚೀಲಗಳಿಗಿಂತ ಪರಿಸರಕ್ಕೆ ಹಾನಿ ಇಲ್ಲ ಎಂಬುದು ಇದಕ್ಕೆ ಕಾರಣವಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ನಿಯಮಾವಳಿ 2016 ಅಡಿಯಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳ ಬಳಕೆಯನ್ನ ನಿಷೇಧಿಸಲಾಗಿದೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಪಾಲಿಮರ್ ಬ್ಯಾಗ್ 6 ತಿಂಗಳವರೆಗೆ ಬಾಳಿಕೆ ಬರುತ್ತದೆ. ನಂತರ ಇದು ಕರಗಿ ಹೋಗ್ತದೆ. ಈ ಮೂಲಕ ಇದೊಂದು ಪರಿಸರ ಸ್ನೇಹಿ ಚೀಲವಾಗಿದೆ. ಮುಂದೆ ಕರ್ನಾಟಕದ ಹಿರಿಯ ರಾಜಕಾರಣಿ DB ಚಂದ್ರೇಗೌಡ ನಿಧನ ಹೊಂದಿದ್ದಾರೆ. ಇತ್ತೀಚೆಗೆ ನಿಧನ ಹೊಂದಿದ್ದ DB ಚಂದ್ರೇಗೌಡ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂತಂದ್ರೆ ಇವರು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಇಲ್ಲಿ ನೋಡಿ, ಇವರು 87ನೇ ವರ್ಷದಲ್ಲಿ ನಿಧನರಾಗಿದ್ದಾರೆ. ದೇಶದ 4 ಸದನಗಳಾದಂತ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ಗಳಲ್ಲಿ ಪ್ರವೇಶಿಸಿದ ಮೊದಲಿಗರು ಎಂಬ ಹೆಗ್ಗಳಿಕೆಗೆ DB ಚಂದ್ರೇಗೌಡರವರು ಪಾತ್ರರಾಗಿದ್ದಾರೆ. ಇಂದಿರಾ ಗಾಂಧಿಯವರು 1977ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಸೋಲನ್ನಪ್ಪಿದಾಗ 1978ರಲ್ಲಿ ತಾವು ಗೆದ್ದ ಚಿಕ್ಕಮಗಳೂರು ಕ್ಷೇತ್ರದ DB ಚಂದ್ರೇಗೌಡರವರು ಇಂದಿರಾ ಗಾಂಧಿಯವರಿಗೆ ಸ್ಪರ್ಧಿಸಲು ಬಿಟ್ಟುಕೊಟ್ಟಿದ್ದರು. ಸೊ ಹಾಗಾದ್ರೆ ಇಂದಿರಾ ಗಾಂಧಿಯವರು ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ವರ್ಷ ಸ್ಪರ್ಧಿಸಿದ್ರು ಅಂತಂದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 1978. ಸೊ 1983ರಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾಗಿಯೂ ಸಹ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಯಾರು? DB ಚಂದ್ರೇಗೌಡರವರು. ಮುಂದಿನ ವಿಷಯ, ಮಿಜೋರಾಂನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು. ಭಾರತದಲ್ಲಿ 2ನೇ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಮಿಜೋರಾಂನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳ ದಾಖಲಾಗಿದೆ. ಇತ್ತೀಚೆಗೆ ಆರೋಗ್ಯ ವರದಿಯಲ್ಲಿ ಈ ಅಂಶ ಪ್ರಕಟವಾಗಿದೆ. ಮಿಜೋರಾಂನ ಅಜ್ವಾಲ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗಿದೆ. ಮುಂದೆ ಚುನಾವಣಾ ಸಾಕ್ಷರತೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಮತ್ತು ಶಿಕ್ಷಣ ಇಲಾಖೆ ಒಪ್ಪಂದ ಮಾಡಿಕೊಂಡಿದೆ. ಯುವ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಮತ್ತೆ ಮೂಡಿರುವ ನಿರಾಸಕ್ತಿ ಹೋಗಲಾಡಿಸಲು ಶಾಲಾ ಶಿಕ್ಷಣ ಮಟ್ಟದಿಂದ ಚುನಾವಣೆ ಸಾಕ್ಷರತೆ ಬಗ್ಗೆ ಜಾಗೃತಿ ಮೂಡಿಸಲು ಕೇಂದ್ರ ಚುನಾವಣಾ ಆಯೋಗ ಮತ್ತು ಶಿಕ್ಷಣ ಇಲಾಖೆ ಜಂಟಿಯಾಗಿ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ದಾರೆ. ಮುಂದೆ ನೇಪಾಳದಲ್ಲಿ ಕಂಡುಬಂದ ಭೀಕರ ಸ್ವರೂಪದ ಭೂಕಂಪ 2023 ನವೆಂಬರ್ 3. ಹಿಮಾಲಯ ದೇಶ ನೇಪಾಳದಲ್ಲಿ 8 ವರ್ಷಗಳಲ್ಲಿ ಅತ್ಯಂತ ಭೀಕರ ಸ್ವರೂಪದ ಭೂಕಂಪವು 2023 ನವೆಂಬರ್ 3ರಂದು ಜರುಗಿದೆ. ನೇಪಾಳದ ರಾಜಧಾನಿ ಕಠ್ಮಂಡುವಿನ ಪಶ್ಚಿಮಕ್ಕೆ 500 ಕಿಲೋಮೀಟರ್ ದೂರದಲ್ಲಿರುವ ಜಬ್ಬರಕೋಟೆ ಜಿಲ್ಲೆಯಲ್ಲಿ ಭೂಕಂಪದ ಕೇಂದ್ರ ಬಿಂದುವಿದ್ದು ಇಲ್ಲಿ 6.4 ತೀವ್ರತೆಯ ಕಂಪನ ಉಂಟಾಗಿದ್ದು 100 ಮನೆಗಳು ನೆಲಕಚ್ಚಿದವು. 160 ಮಂದಿ ಸಾವನ್ನಪ್ಪಿದ್ದಾರೆ. 2015ರಲ್ಲಿ ನೇಪಾಳದಲ್ಲಿ 7.8 ತೀವ್ರತೆಯ ಶಕ್ತಿಶಾಲಿ ಕಂಪನ ಸಂಭವಿಸಿ 9,000 ಜನರು ಸಾವನ್ನೀಡಾಗಿದ್ದರು. 22,000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ಈ ಸಂದರ್ಭದಲ್ಲಿ ಭಾರತವು ಆಪರೇಷನ್ ಮೈತ್ರಿ ಎಂಬ ಹೆಸರಿನಲ್ಲಿ ನೇಪಾಳಕ್ಕೆ ನೆರವು ನೀಡಿತ್ತು. ಸೊ ಈ ಭೂಕಂಪನದ ತೀವ್ರತೆಯನ್ನ ಅಳೆಯಲು 2 ಸ್ಕೇಲ್ಗಳನ್ನ ಯೂಸ್ ಮಾಡ್ತೀವಿ. ಒಂದು ರಿಕ್ಟರ್ ಸ್ಕೇಲ್ ಮತ್ತು ಮರ್ಕೆಲೆ ಸ್ಕೇಲ್. ಸೊ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಮರ್ಕೆಲ್ ಸ್ಕೇಲ್ ಮತ್ತೆ ರಿಕ್ಟರ್ ಸ್ಕೇಲ್ ಅಲ್ಲಿ ಯಾವುದು ಮ್ಯಾಗ್ನಿಟ್ಯೂಡ್ ಅನ್ನ ಅಳೆಯುತ್ತದೆ ಅಥವಾ ಯಾವುದು ಇಂಟೆನ್ಸಿಟಿಯನ್ನ ಅಳೆಯುತ್ತದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯಲ್ಲಿ ಸುಸ್ಥಿರ ಭಾರತ at 75 ಪುಸ್ತಕ ಬಿಡುಗಡೆ ಬೆಂಗಳೂರು. ಸುಸ್ಥಿರ ಅಭಿವೃದ್ಧಿ ಕೇಂದ್ರವು ಬೆಂಗಳೂರಿನಲ್ಲಿ 2023 ನವೆಂಬರ್ 4ರಂದು ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನ ಆಯೋಜಿಸಿತ್ತು. ಸುಸ್ಥಿರ ಭಾರತ at 75 ಮಾಹಿತಿ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಈ ಶೃಂಗಸಭೆಯಲ್ಲಿ ಬೆಂಗಳೂರು ಘೋಷಣೆಯನ್ನ ಹೊರಡಿಸಲಾಗಿದೆ. ಈ ಶೃಂಗಸಭೆಯಲ್ಲಿ ಕೈಗೊಳ್ಳಲಾದ ಪ್ರಮುಖ ನಿರ್ಣಯಗಳನ್ನ ನೋಡೋದಾದ್ರೆ, ಇಂಗಾಲದ ಹೊರಸೂಸುವಿಕೆ ತಗ್ಗಿಸಲು ಶುದ್ಧ ಇಂಧನಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕು. ಸುಸ್ಥಿರ ಅಭಿವೃದ್ಧಿಗೆ ನಾವೀನ್ಯಪೂರ್ಣ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳಬೇಕು. ಕೃಷಿ, ಇಂಧನ ಮತ್ತು ಆರೈಕೆ ಕ್ಷೇತ್ರದಲ್ಲೂ ಉತ್ತಮ ರೂಢಿಗಳನ್ನ ರೂಢಿಸಿಕೊಳ್ಳಬೇಕು ಮತ್ತು ಶಿಕ್ಷಣದಲ್ಲೂ ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆ ಮೂಡಿಸಬೇಕು. ಮುಂದೆ 2ನೇ ಆವೃತ್ತಿಯ ವರ್ಲ್ಡ್ ಫುಡ್ ಇಂಡಿಯಾ ನವದೆಹಲಿಯಲ್ಲಿ ಪ್ರಗತಿ ಮೈದಾನದಲ್ಲಿ ಭಾರತ್ ಮಂಟಪದಲ್ಲಿ ವರ್ಲ್ಡ್ ಫುಡ್ ಇಂಡಿಯಾ 2023 2ನೇ ಆವೃತ್ತಿ ವಸ್ತು ಪ್ರದರ್ಶನವನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ ಸಾರುವ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ದರು. 2017ರಲ್ಲಿ ವರ್ಲ್ಡ್ ಫುಡ್ ಇಂಡಿಯಾದ ಮೊದಲ ಅಧಿವೇಶನ ಜರುಗಿತು. 2023 ನವೆಂಬರ್ 5ರಂದು ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸಿದ್ದರು. ಮುಂದಿನ ವಿಷಯ, ಸಿಕ್ಕಿಂನ ದಕ್ಷಿಣ
ಲೋನಕ್ ಸರೋವರದಲ್ಲಿ ಹಿಮನದಿ ಸ್ಫೋಟದಿಂದ ಅಪಾರ ಹಾನಿ. ಸೊ ಹಾಗಾದ್ರೆ ಲೋನಕ್ ಸರೋವರ ಎಲ್ಲಿದೆ? ಸಿಕ್ಕಿಂನಲ್ಲಿ ಇದೆ. ಸಿಕ್ಕಿಂ ರಾಜ್ಯದ ದಕ್ಷಿಣ ಲೋನಕ್ ಸರೋವರದಲ್ಲಿ ಹಿಮಸ್ಫೋಟ ಉಂಟಾಗಿ ಮತ್ತು ಮೇಘಸ್ಫೋಟ ಉಂಟಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಇದರಿಂದ ಸರೋವರದ ದಂಡೆ ಒಡೆದು ದಿಢೀರ್ ಪ್ರವಾಹ ಉಂಟಾಗಿ ಅಪಾರ ಪ್ರಮಾಣದ ಆಸ್ತಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಏನಿದು? ಮೇಘಸ್ಫೋಟ, ಕ್ಲೌಡ್ ಬಸ್ಟಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಒಂದು ಪ್ರದೇಶದಲ್ಲಿ 1 ಗಂಟೆ ಅವಧಿಗೆ 10 ಸೆಂಟಿಮೀಟರ್ನಷ್ಟು ಮಳೆ ಸುರಿದರೆ ಅದನ್ನ ಮೇಘಸ್ಫೋಟ ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ ಈ ಪ್ರಮಾಣವನ್ನ. ಒಂದು ಪ್ರದೇಶದಲ್ಲಿ 1 ಗಂಟೆಯಲ್ಲಿ, ಸೊ ಕೆಲವೊಂದ್ಸತಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ 10 ಗಂಟೆಯಲ್ಲಿ ಅಂತ ಕೊಡ್ಬೋದು, ಅಥವಾ 1 ಗಂಟೆಯಲ್ಲಿ 100 ಸೆಂಟಿಮೀಟರ್ ಅಂತ ಕೊಡ್ಬೋದು. ಸೊ 1 ಗಂಟೆಯಲ್ಲಿ 10 ಸೆಂಟಿಮೀಟರ್ ಅಷ್ಟು ಮಳೆ ಸುರಿದರೆ ಅದನ್ನ ಕ್ಲೌಡ್ ಬಸ್ಟಿಂಗ್ ಅಂತ ಕರಿತೀವಿ. ಇದು ಸಮತಟ್ಟಾದ ಪ್ರದೇಶದಲ್ಲಿಯೇ ಹೆಚ್ಚಾಗಿ ಸಂಭವಿಸುತ್ತದೆ. ಇದು ಬೆಟ್ಟ ಪ್ರದೇಶದಲ್ಲೂ ಸಂಭವಿಸುತ್ತದೆ ಎಂದು ಪರ್ವತ ವಿಜ್ಞಾನಿಗಳು ಹೇಳುತ್ತಾರೆ. ವಾಯುವ್ಯ ಸಿಕ್ಕಿಂನಲ್ಲಿ ಮೇಘಸ್ಫೋಟ ಸಂಭವಿಸಿದೆ ಎನ್ನಲಾಗಿದೆ. ಸೊ ಹಿಮದ ನದಿ ಸ್ಫೋಟ. ಸೊ ಹಿಮನದಿ ಪಾತ್ರದಲ್ಲಿ ಸರೋವರಗಳು ನಿರ್ಮಾಣವಾಗಿರುತ್ತದೆ. ಹಿಮನದಿ ಒಡೆಯುವ ಕಾರಣದಿಂದ ಅಂತಹ ಸರೋವರಗಳು ಧ್ವಂಸವಾಗ್ತದೆ. ಆಗ ಉಂಟಾಗುವ ದಿಢೀರ್ ಪ್ರವಾಹವನ್ನ ಹಿಮನದಿ ಸ್ಫೋಟ ಅಂತ ಕರೀತಾರೆ. ಸೊ ತೀಸ್ತಾ ನದಿಯ ಉಪನದಿಯಾದಂತ ಲೋನಾಕ್. ಹಾಗಾದ್ರೆ ಇನ್ನೊಂದು ವಿಷಯ ಗೊತ್ತಾಯ್ತು. ಈ ಲೋನಾಕ್ ಸರೋವರ ಅಥವಾ ಈ ಲೋನಾಕ್ ಹಿಮನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ತೀಸ್ತಾ ನದಿ. ಸೊ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ತೀಸ್ತಾ ನದಿ ಯಾವ ನದಿಯ ಉಪನದಿಯಾಗಿದೆ, ಅಥವಾ ಅದು ಇಂಡಿಪೆಂಡೆಂಟ್ ಯಾವುದೇ ನದಿಯ ಡಿಸ್ಟ್ರಿಬ್ಯೂಟರ್ನೂ ಅಲ್ಲ ಟ್ರಿಬ್ಯೂಟರಿನೂ ಅಲ್ಲ ಅನ್ನೋದಾದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ದಕ್ಷಿಣಕ್ಕಿದ್ದ ಲೋನಾಕ್ ಸಾಗರದಲ್ಲಿ ಹಿಮಸ್ಫೋಟ ಉಂಟಾಗಿದೆ ಅಂತ ಹೇಳಲಾಗಿದೆ. ಮುಂದೆ ಆರ್ಥಿಕ ವಂಚನೆ ತಡೆಗೆ ಗೂಗಲ್ ಡಿಚ್ ಕವಚ್ಗೆ ಚಾಲನೆಯನ್ನ ನೀಡಲಾಗಿದೆ. ಸೊ ಭಾರತದಲ್ಲಿ ಆರ್ಥಿಕ ವಂಚನೆಗಳಿಗೆ ತಡೆಯುವ ಉದ್ದೇಶದಿಂದ ಗೂಗಲ್ ಸಂಸ್ಥೆಯು ಡಿಚ್ ಕವಚ್ ಎಂಬ ಉಪಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಹಾಗಾದ್ರೆ ಇತ್ತೀಚೆಗೆ ಭಾರತದಲ್ಲಿ ಆರ್ಥಿಕ ವಂಚನೆಗಳನ್ನ ತಡೆಗಟ್ಟಲು ಯಾವ ಸಂಸ್ಥೆ ಡಿಚ್ ಕವಚ್ ಎಂಬ ಉಪಕ್ರಮಕ್ಕೆ ಚಾಲನೆಯನ್ನ ನೀಡಿದೆ? ಮೈಕ್ರೋಸಾಫ್ಟ್, ಆಪಲ್, ಟಾಟಾ ಇನ್ಸ್ಟಿಟ್ಯೂಷನ್ ಅಥವಾ ಇನ್ಫೋಸಿಸ್, ಗೂಗಲ್ ಈ ರೀತಿ ಕೇಳಿದ್ರೆ ಇದು ಗೂಗಲ್ ಸಂಸ್ಥೆ. ಸೊ ಜನರನ್ನ ಹಣಕಾಸು ಮೋಸಗಳಿಂದ ರಕ್ಷಿಸಲು ಕಂಪನಿ ನಡೆಸುವ ಪ್ರಯತ್ನಗಳ ಭಾಗವಾಗಿ ಈ ಉಪಕ್ರಮವನ್ನ ಜಾರಿಗೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ನವದೆಹಲಿಯಲ್ಲಿ ನಡೆದ ಗೂಗಲ್ ಫಾರ್ ಇಂಡಿಯಾ 9ನೇ ಆವೃತ್ತಿಯಲ್ಲಿ ಡಿಚ್ ಕವಚ್ಗೆ ಚಾಲನೆ ನೀಡಲಾಗಿದೆ. ಡಿಚ್ ಕವಚವು ಅಪಾಯವನ್ನ ಪತ್ತೆ ಹಚ್ಚುವ ಮತ್ತು ಎಚ್ಚರಿಕೆ ನೀಡುವ ಸಾಧನವಾಗಿದೆ. ಮುಂದೆ 2018ರ ಪಟಾಕಿ ನಿಷೇಧ ಇಡೀ ದೇಶಕ್ಕೆ ಅನ್ವಯ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ತನ್ನ 2018ರ ತೀರ್ಪನ್ನ ಸ್ಪಷ್ಟೀಕರಣಗೊಳಿಸಿದೆ. ಈ ಹಿಂದೆ 2018ರಲ್ಲಿ ಬೇರಿಯಂ ರಾಸಾಯನಿಕ ನಿಷೇಧಿಸಿ ಹಸಿರು ಪಟಾಕಿಗೆ ಅನುಮತಿಸಿದ್ದ ಹಾಗೂ ಪಟಾಕಿ ಹಾರಿಸಲು ವಿಧಿಸಲಾಗಿದ್ದ ಸಮಯ ನಿರ್ಬಂಧದ ಆದೇಶವನ್ನ ರಾಜಧಾನಿ ದೆಹಲಿ ಮಾತ್ರವಲ್ಲದೆ ಎಲ್ಲಾ ರಾಜ್ಯಗಳು ಅನ್ವಯವಾಗುವಂತೆ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಹಾಗಾದ್ರೆ 2018ರ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಹೆಚ್ಚು ಬಣ್ಣ ಬರುವಂತೆ ಮಾಡುವ ಬೇರಿಯಂ ಮತ್ತು ಕೆಲವು ನಿಷೇಧಿತ ರಾಸಾಯನಿಕಗಳನ್ನ ಪಟಾಕಿಗಳಲ್ಲಿ ಬಳಸುವಂತಿಲ್ಲ. ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ, ಘನತ್ಯಾಜ್ಯ ಉತ್ಪತ್ತಿ ಮಾಡುವ ಪಟಾಕಿಗಳ ಉತ್ಪಾದನೆ, ಮಾರಾಟ ಮತ್ತು ಬಳಕೆಯನ್ನ ನಿಷೇಧಿಸಲಾಗಿದೆ. ಹಸಿರು ಪಟಾಕಿ ಬಳಕೆ ಮಾಡಬಹುದು. ದೀಪಾವಳಿ ಮುಂತಾದ ಹಬ್ಬಗಳಲ್ಲಿ ರಾತ್ರಿ 8ರಿಂದ 10 ಗಂಟೆಯವರೆಗೆ ಪಟಾಕಿ ಸಿಡಿಸಬಹುದು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಮುನ್ನ ದಿನ ರಾತ್ರಿ 11:55 12:30 ನಡುವೆ ಸಿಡಿಸಬಹುದಾಗಿದೆ. ಮುಂದೆ 5ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಸಿ ನಾರಾಯಣ ಸ್ವಾಮಿ. 2023ರ ಅಕ್ಟೋಬರ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಸಿ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ 5ನೇ ಹಣಕಾಸು ಆಯೋಗವನ್ನ ನೇಮಕ ಮಾಡಿದೆ. ಈ ಆಯೋಗದ 2 ಸದಸ್ಯರುಗಳಾಗಿ ನಿವೃತ್ತ IAS ಅಧಿಕಾರಿ ಮೊಹಮ್ಮದ್ ಸನಾವುಲ್ಲಾ ಮತ್ತು RS ಪೋಂಡಿ ಅವರು ನೇಮಕವಾಗಿದ್ದಾರೆ. 1993ರ ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಕಾಯ್ದೆ ಅಡಿ ರಾಜ್ಯಪಾಲರು ಈ ಆಯೋಗವನ್ನ ರಚಿಸಿದ್ದಾರೆ. ಸೊ ಈ ಆಯೋಗವು ರಾಜ್ಯ ಸರ್ಕಾರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳು, ನಗರ ಸ್ಥಳೀಯ ಸಂಸ್ಥೆಗಳಾದಂಥ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಹಣಕಾಸು ಸ್ಥಿತಿಗತಿಗೆ ಕುರಿಸಿದಂತೆ ಪರಿಶೀಲನೆ ಮಾಡಿ ಸೂಕ್ತ ಶಿಫಾರಸುಗಳನ್ನ 2024ರ ಫೆಬ್ರವರಿ 28ರ ವೇಳೆಗೆ ನೀಡಲು ಸೂಚಿಸಲಾಗಿದೆ. ಸೊ ಹಾಗಾದ್ರೆ ಕರ್ನಾಟಕದ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ವರ್ಷ 1993. ಮುಂದೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ನೋಡೋದಾದ್ರೆ, ಸಂವಿಧಾನದ 73, 74ನೇ ತಿದ್ದುಪಡಿ ಕ್ರಮವಾಗಿ
243 ಗ್ರಾಮೀಣ ಸ್ಥಳೀಯ ಸಂಸ್ಥೆ 243 ನಗರ ಸ್ಥಳೀಯ ಸಂಸ್ಥೆ ವಿಧಿಗಳು ರಾಜ್ಯ ಸರ್ಕಾರ ಮತ್ತು ಗ್ರಾಮೀಣ ನಗರ ಸ್ಥಳೀಯ ಸಂಸ್ಥೆಗಳ ಹಣಕಾಸು ಹಂಚಿಕೆ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ಪ್ರಮುಖ ಜವಾಬ್ದಾರಿಗಳನ್ನ ನೋಡೋದಾದ್ರೆ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ನಡುವಿನ ಅನುದಾನವನ್ನ ಹಂಚಿಕೆ ಮಾಡಲು, ಹಣಕಾಸಿನ ಸುಧಾರಣೆ ಮಾಡಲು, ಕ್ರೋಢೀಕೃತ ಸಂಪನ್ಮೂಲ ಹಂಚಿಕೆ, ಸರ್ಕಾರ ವಿಧಿಸುವ ತೆರಿಗೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಪಾಲು ನಿಗದಿ, ತೆರಿಗೆ ಸಂಗ್ರಹ ಮೂಲಗಳ ವ್ಯಾಪ್ತಿಯನ್ನ ನಿಗದಿ ಮಾಡುವಂಥದ್ದು, ಆರ್ಥಿಕ ದಕ್ಷತೆ ಮುಂತಾದ ಕ್ಷೇತ್ರಗಳ ಅಧ್ಯಯನ ನಡೆಸಿ ಶಿಫಾರಸು ಮಾಡುವುದು. ಮತ್ತೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ರಾಜ್ಯ ಸರ್ಕಾರವು ರಾಜ್ಯ ಹಣಕಾಸು ಆಯೋಗವನ್ನ ಪ್ರತಿ 5 ವರ್ಷಕ್ಕೊಮ್ಮೆ ಸ್ಥಾಪಿಸಲು 867ನೇ ಪ್ರಕರಣದಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ರಾಜ್ಯ ಹಣಕಾಸು ಆಯೋಗವು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರವು ನೀಡಬೇಕಾದ ಅನುದಾನದ ಬಗ್ಗೆ ಕಾಲಕಾಲಕ್ಕೆ ಶಿಫಾರಸನ್ನ ನೀಡುತ್ತದೆ. ಹಾಗೆ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕವನ್ನ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಮಾಡ್ತಾರೆ. ಮೊದಲ ಹಣಕಾಸು ಆಯೋಗವನ್ನ 1994 ಜೂನ್ 10ರಂದು ಆಯೋಜನೆ ಮಾಡಲಾಗಿತ್ತು. ಸೊ ಹಾಗಾದ್ರೆ ಕರ್ನಾಟಕ ರಾಜ್ಯದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಜಿ ತಿಮ್ಮಯ್ಯ. ನಾಲ್ಕನೇ ಅಂದ್ರೆ ಹಿಂದಿನ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ.ಜಿ. ಚಿನ್ನಸ್ವಾಮಿ. ಇದನ್ನ ನೆನ್ಪಿಟ್ಕೊಳ್ಳಿ. ಪ್ರಸ್ತುತ 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ. ನಾರಾಯಣ ಸ್ವಾಮಿ. ಭಾರತದ ಸಂವಿಧಾನದ 280ನೇ ವಿಧಿಯು ರಾಷ್ಟ್ರಪತಿಗಳು ಕೇಂದ್ರ ಹಣಕಾಸು ಆಯೋಗವನ್ನ ಪ್ರತಿ 5 ವರ್ಷಕ್ಕೊಮ್ಮೆ ರಚಿಸಲು ಅವಕಾಶ ಕಲ್ಪಿಸಿಕೊಟ್ಟಿದೆ. 1951ರ ನವೆಂಬರ್ 22ರಂದು ಕೆ.ಸಿ. ನಿಯೋಗಿ ಅಧ್ಯಕ್ಷತೆಯಲ್ಲಿ ಮೊದಲ ಕೇಂದ್ರ ಹಣಕಾಸು ಆಯೋಗ ನೇಮಕ. 2021-26ರ ಅವಧಿಗೆ 15ನೇ ಹಣಕಾಸು ಆಯೋಗವು ಎನ್.ಕೆ. ಸಿಂಗ್ ಅಧ್ಯಕ್ಷತೆಯಲ್ಲಿ ನೇಮಿಸಲಾಗಿದೆ. ಮುಂದಿನ ವಿಷಯ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ರಾಯಭಾರಿ ಕ್ರಿಕೆಟಿಗ ಎಂ.ಎಸ್. ಧೋನಿ. 2023ರ ಅಕ್ಟೋಬರ್ನಲ್ಲಿ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಎನಿಸಿದ ಎಸ್.ಬಿ.ಐ ತನ್ನ ರಾಯಭಾರಿಯನ್ನಾಗಿ ಕ್ರಿಕೆಟ್ ಆಟಗಾರ ಎಂ.ಎಸ್. ಧೋನಿ ಅವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ. ಇವರು ಬ್ಯಾಂಕ್ನ ಮಾರ್ಕೆಟಿಂಗ್ ಪ್ರಚಾರ ಅಭಿಯಾನಗಳಲ್ಲಿ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ತನ್ನ ಗ್ರಾಹಕರು ಮತ್ತು ಪಾಲುದಾರರೊಂದಿಗೆ ಸಂಪರ್ಕ ಸಾಧಿಸಲಾಗುವುದು. 1921ರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಲಾಗ್ತದೆ. ಇದು 1955 ಜುಲೈ 1ರಂದು ಎಸ್.ಬಿ.ಐ ಅಂತ ಮರುನಾಮಕರಣ ಮಾಡಲಾಗ್ತದೆ. ಹಾಗಾದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಯಾವುದಕ್ಕೆ ಕರಿತಿದ್ರು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಥಾಪನೆ ಆದದ್ದು 1921, ಮರುನಾಮಕರಣ ಆಗಿದ್ದು 1955 ಜುಲೈ 1. ಮುಂದೆ 2023ರ ರೋಹಿಣಿ ನಾಯರ್ ಪ್ರಶಸ್ತಿ ಪುರಸ್ಕೃತರು ಸಾಮಾಜಿಕ ಕಾರ್ಯಕರ್ತ ದೀನನಾಥ್ ರಜಪೂತ್. 2023ನೇ ಸಾಲಿನ ರೋಹಿಣಿ ನಾಯರ್ ಪ್ರಶಸ್ತಿಯನ್ನ ಛತ್ತೀಸ್ಗಢದ ಆದಿವಾಸಿಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ ಸಾಮಾಜಿಕ ಕಾರ್ಯಕರ್ತ ದೀನನಾಥ್ ರಜಪೂತ್ ಅವರಿಗೆ ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗದ ಅಧ್ಯಕ್ಷ ಎನ್.ಕೆ. ಸಿಂಗ್ ಅವರು ಪ್ರದಾನ ಮಾಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಮಾಡಿರುವ ಅನುಪಮ ಸೇವೆಗಾಗಿ ಪ್ರಶಸ್ತಿಯನ್ನು ನೀಡಲಾಗ್ತದೆ. 10 ಲಕ್ಷ ರು ನಗದು ಮತ್ತು ಪ್ರಶಸ್ತಿ ಮೊತ್ತವನ್ನ ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಹೆಚ್ಚು ಗುರುತಿಸಿಕೊಂಡ ಅರ್ಥಶಾಸ್ತ್ರಜ್ಞೆ ರೋಹಿಣಿ ನಾಯರ್ ಹೆಸರಿನಲ್ಲಿ 40 ವರ್ಷದೊಳಗಡೆ ಸಾಧಕರಿಗೆ ನೀಡಲಾಗ್ತದೆ. ಇದು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದ ಮಹಿಳೆ ಹೆಸರಿನಲ್ಲಿ ನೀಡಲಾಗುತ್ತಿರುವ ಮೊದಲ ಪ್ರಶಸ್ತಿ. ಮುಂದಿನ ವಿಷಯ, ಕರ್ನಾಟಕ ಏಕೀಕರಣ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ವ್ಯಕ್ತಿಗಳು. 1956ರ ನವೆಂಬರ್ 1ರಂದು ಏಕೀಕೃತ ವಿಶಾಲ ಮೈಸೂರು ರಾಜ್ಯ ಉದಯವಾಗಿದ್ದು 2006 ನವೆಂಬರ್ 1ರಂದು ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿತು. 1973ರ ನವೆಂಬರ್ 1ರಂದು ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಲಾಗ್ತದೆ. ಅಂದಿನ ಮುಖ್ಯಮಂತ್ರಿಗಳು ಯಾರಾಗಿದ್ರು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ 2023ರ ನವೆಂಬರ್ 1ರಂದು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕರ್ನಾಟಕ ಮರುನಾಮಕರಣವಾದಂತ 50ನೇ ವರ್ಷಾಚರಣೆಯನ್ನ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಗೆ ಸಂಬಂಧಿಸಿದಂತ ಪ್ರಮುಖ ವ್ಯಕ್ತಿಗಳನ್ನ ಸ್ಮರಿಸಲಾಗಿದೆ. ಆ ಪ್ರಮುಖ ವ್ಯಕ್ತಿಗಳ ಲಿಸ್ಟ್ ಅನ್ನು ನೋಡೋಣ. ಮೊದಲನೇದಾಗಿ ಆಲೂರು ವೆಂಕಟರಾಯರು. ಇವರನ್ನ ಕನ್ನಡದ ಕುಲ ಪುರೋಹಿತ ಅಂತ ಬಿರುದಾಂಕವನ್ನ ಹೊಂದಿರುವಂತ ವ್ಯಕ್ತಿ. ಕರ್ನಾಟಕ ಗತ ವೈಭವ ಅಂತ ಕೃತಿಯನ್ನ ರಚನೆ ಮಾಡ್ತಾರೆ. ಕರ್ನಾಟಕ ಏಕೀಕರಣ ಪರಿಕಲ್ಪನೆಯನ್ನ ಮೂಡಿಸಿದ ಮೊದಲ ವ್ಯಕ್ತಿ ಇವರಾಗಿರ್ತಾರೆ. 1907 ಮತ್ತು 1908ರಲ್ಲಿ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ಲೇಖಕರ ಸಮ್ಮೇಳನವನ್ನ ಆಯೋಜಿಸ್ತಾರೆ. ಮತ್ತೆ ಚಂದ್ರೋದಯ, ರಾಜಹಂಸ, ಕರ್ನಾಟಕ ವೃತ್ತ ಹೆಸರಿನ ವೃತ್ತ ಪತ್ರಿಕೆಗಳನ್ನ ಆರಂಭಿಸ್ತಾರೆ. ಮುಂದೆ
NS ಹರ್ಡೇಕರ್. ಇವರು 1923 ಡಿಸೆಂಬರ್ 28 ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನ್ ಸೇವಾದಳ ಆರಂಭಿಸಿದ ವ್ಯಕ್ತಿ. ಮುಂದೆ ಸಿದ್ದಪ್ಪ ಕಂಬಳಿ ಇವರು 1924 ಬೆಳಗಾವಿಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಚಳುವಳಿ ಸಭೆಯ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸುತ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತದೆ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಗುಂಡೆಪ್ಪ ಹಳ್ಳಿಕೆ ಹಾವೇರಿ ಜಿಲ್ಲೆಯಲ್ಲಿ ಹೊಸರಿತ್ತಿಯಲ್ಲಿ ಗಾಂಧಿ ಗ್ರಾಮೀಣ ಗುರುಕುಲ ನಿವಾಸ ಶಾಲೆ ಆರಂಭಿಸಿದರು. ಮತ್ತೆ 1970-71 ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದರು. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆತಿಥ್ಯವನ್ನ ಹಾವೇರಿ ವಹಿಸಿಕೊಂಡಿತ್ತು. ಹಾಗಾದ್ರೆ ಮುಂದೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆತಿಥ್ಯವನ್ನ ವಹಿಸಿಕೊಳ್ಳಿರುವಂತಹ ಜಿಲ್ಲೆ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಮೆಂಟ್ ಮಾಡಿ ಅಂತ ಏನ್ ಹೇಳ್ತಿದ್ದೀನಿ, ಇಂದಿನ ತರಗತಿಗಳಲ್ಲಿ ನಾವು ನೋಡಿರುವಂತಹ ವಿಷಯಗಳಾಗಿರ್ತವೆ. ಮುಂದೆ ರಾಹ ದೇಶಪಾಂಡೆ ಇವರು ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಎಲ್ಲಿ? ಧಾರವಾಡದಲ್ಲಿ. ಹರ್ಡೇಕರ್ ಮಂಜಪ್ಪ ಇವರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. 1906 ಸೆಪ್ಟೆಂಬರ್ನಲ್ಲಿ ಧರ್ಮದಾರಿ ಹೆಸರಿನ ಪತ್ರಿಕೆಯನ್ನ ಪ್ರಕಟಿಸಿದ್ರು. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ ಹೊರಡಿಸುತ್ತಿದ್ದ ಮರಾಠಿ ಮತ್ತು ಕೇಸರಿ ಪತ್ರಿಕೆಗಳ ಲೇಖನಗಳನ್ನ ಕನ್ನಡಕ್ಕೆ ಧರ್ಮದಾರಿ ಪತ್ರಿಕೆ ಅನುವಾದ ಮಾಡಿತು. ಇವರ ಆತ್ಮಚರಿತ್ರೆ ಹೆಸರು ಕಳೆದ ನನ್ನ 30 ವರ್ಷಗಳ ಕಾಣಿಕೆ. ಮುಂದೆ HV ನಂಜುಂಡಯ್ಯ 1915 ಬೆಂಗಳೂರಿನಲ್ಲಿ ಆರಂಭವಾದಂತ ಕನ್ನಡ ಸಾಹಿತ್ಯ ಪರಿಷತ್ ಕಸಾಪ ವತಿಯಿಂದ ಆಯೋಜನೆಯಾದ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸಿಕೊಂಡಿದ್ರು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆತಿಥ್ಯ ಸ್ಥಳ ಮಂಡ್ಯ. ಇಲ್ಲೇ ಬಂದ್ಬಿಡ್ತು. ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳಿದೆ, ಬಟ್ ಇಲ್ಲೇ ಅವರು ಕೊಟ್ಟಿದ್ದಾರೆ, ಮಂಡ್ಯ. ಸೊ ಮುಂದೆ ಹುಲಿಯಗೋಳ್ ನಾರಾಯಣರಾವ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡನ್ನ 1924 ಬೆಳಗಾವಿ ಏಕೀಕರಣ ಅಧಿವೇಶನದಲ್ಲಿ ಹಾಡಿದರು. ಸೊ ಓಕೆ, ನಿಮಗೆ ಕೇಳಿದಂತ ಇನ್ನೊಂದು ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಕ್ಕಿದೆ. 1924 ಬೆಳಗಾವಿಯಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿರ್ತಾರೆ. ಗಂಗಾಧರರಾವ್ ದೇಶಪಾಂಡೆ ಇವರು ಕರ್ನಾಟಕದ ಖಾದಿ ಭಗೀರಥ, ಕರ್ನಾಟಕದ ಸಿಂಹ, ಕರ್ನಾಟಕದ ಕೇಸರಿ, ಲೋಕಮಾನ್ಯ ತಿಲಕ್ ಮತ್ತು ಮಹಾತ್ಮ ಗಾಂಧಿಯವರ ಬಲಗೈ ಬಂಟನಾಗಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. 1905-6 ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ಬ್ರಿಟಿಷ್ ಸರಕುಗಳಿಗೆ ಬಹಿಷ್ಕಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಉತ್ತೇಜನ ನೀಡಿದವರು. ಕರ್ನಾಟಕದ ಮೊದಲ ಖಾದಿ ಘಟಕವನ್ನ ಗದಗ ಜಿಲ್ಲೆಯ ಊದಲಿ ಸಮೀಪದ ಕುಮಾರಿ ಆಶ್ರಮದಲ್ಲಿ ಆರಂಭಿಸಿದರು. ಪಂಜಾಬಿನ ಕೇಸರಿ ಅಂತ ನಾವು ಲಾಲಾ ಲಜಪತ್ ರಾಯನ್ನ ಕರಿತೀವಿ. ಹಾಗಾದ್ರೆ ಕರ್ನಾಟಕದ ಕೇಸರಿ ಅಥವಾ ಕರ್ನಾಟಕದ ಸಿಂಹ ಅಂತ ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನ ಕರಿತೀವಿ. ಮುಂದೆ ಡೆಪ್ಯೂಟಿ ಚನ್ನಬಸಪ್ಪ ಇವರನ್ನ ಕರ್ನಾಟಕದ ಹುಲಿ, ಕನ್ನಡದ ಪುನರುಜ್ಜೀವನದ ಪಿತಾಮಹ, ಕರ್ನಾಟಕ ಏಕೀಕರಣ ಚಳುವಳಿಯ ಪಿತಾಮಹ ಅಂತ ಕರಿತೀವಿ. ಕನ್ನಡ ನಾಡು ನುಡಿಗಳ ಪ್ರಗತಿಗಾಗಿ ಹೋರಾಡಿದ ಮೊದಲ ವ್ಯಕ್ತಿ. 1956 ನಾರ್ಮನ್ ಶಾಲೆಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು. 1965 ಜೀವನ್ ಶಿಕ್ಷಣ ಹೆಸರಿನ ಮಾಸಪತ್ರಿಕೆ ಆರಂಭ ಮಾಡಿದ್ರು. ಮೈಸೂರಿನ ಹುಲಿ ಅಂತ ನಾವು ಟಿಪ್ಪು ಸುಲ್ತಾನ್ರನ್ನ ಕರಿತೀವಿ. ಸೊ MP ನಾಡಕರ್ಣಿ 1930 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ, ಕರ್ನಾಟಕದ ದಂಡಿ ನಡೆದಂತ ಅಂಕೋಲದಲ್ಲಿ ಮತ್ತೆ ಬಾಡೋಲಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಅಧ್ಯಕ್ಷತೆಯನ್ನ MP ನಾಡಕರ್ಣಿಯವರು ವಹಿಸಿಕೊಂಡಿರ್ತಾರೆ. 1928 ಜರುಗಿದ ಬಾರ್ದೋಲಿ ಸತ್ಯಾಗ್ರಹದ ನಾಯಕತ್ವವನ್ನ ಉಕ್ಕಿನ ಮನುಷ್ಯದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸಿಕೊಂಡಿರ್ತಾರೆ. ಸೊ ಮೈಲಾರ ಮಹದೇವಪ್ಪ 1930 ಮಾರ್ಚ್ 12 ಏಪ್ರಿಲ್ 6 ಗುಜರಾತಿನ ಸಬರ್ಮತಿ ಆಶ್ರಮದಿಂದ ನವಸಾರಿ ಜಿಲ್ಲೆಯ ದಂಡಿಯವರೆಗೆ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಇದನ್ನ ಕಾನೂನು ಭಂಗ ಚಳುವಳಿ ಭಾಗವಹಿಸಿದ ಕರ್ನಾಟಕದ ಏಕೈಕ ಯುವ ಸತ್ಯಾಗ್ರಹಿ ಯಾರು ಅಂತ ಕೇಳಿದ್ರೆ ಮೈಲಾರ ಮಹದೇವಪ್ಪ. ಸೊ ಹಾವೇರಿ ಬಳಿಯ ಹೊಸರಿತ್ತಿಯಲ್ಲಿ ಮಡಿದ ಸತ್ಯಾಗ್ರಹಿ. ಹಾವೇರಿ ರೈಲು ನಿಲ್ದಾಣವನ್ನ ಮಹದೇವಪ್ಪ ಮೈಲಾರ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಲಾಗಿದೆ. 2021 ಮಾರ್ಚ್ 12 ಸಬರ್ಮತಿಯಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಸೊ ಉಮೇಶ್ ರಾವ್ ಕರ್ನಾಟಕದ ಗಡಿನಾಡ ಗಾಂಧಿ. ಉಮೇಶ್ ರಾವ್ 1955 ಕರ್ನಾಟಕ ಸಮಿತಿ ಸ್ಥಾಪನೆ. ಇದು ಕಾಸರಗೋಡನ್ನ ಕರ್ನಾಟಕ ರಾಜ್ಯಕ್ಕೆ ಸೇರ್ಪಡೆ ಮಾಡುವಂತೆ ಪ್ರತಿಪಾದಿಸಿತ್ತು. ಇದರ ಮೊದಲ ಅಧ್ಯಕ್ಷರಾಗಿ ನಾವು ಉಮೇಶ್ ರಾವ್ರನ್ನ ಕಾಣಬಹುದು. ಭಾರತದ ಗಡಿನಾಡ ಗಾಂಧಿ ಅಂತ ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನ ಕರೀತಾರೆ. ಮುಂದೆ ಕೆ ಚಂಗಲ್ ರಾಯ ರೆಡ್ಡಿ
ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಅರಮನೆ ಸತ್ಯಾಗ್ರಹ ಮತ್ತು ಮೈಸೂರು ಚಲೋ ಚಳುವಳಿಯ ನಾಯಕತ್ವವನ್ನು ವಹಿಸಿದರು. ಮೈಸೂರು ರಾಜ್ಯದ ಮೊದಲ ರಾಜ್ಯ ಪ್ರಮುಖರು ಜಯಚಾಮರಾಜೇಂದ್ರ ಒಡೆಯರ್. ಎಸ್ ನಿಜಲಿಂಗಪ್ಪ. 1956 ನವೆಂಬರ್ 1 ಏಕೀಕೃತ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಡಿ ದೇವರಾಜು ಅರಸ್ 1973 ನವೆಂಬರ್ 1 ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಇವರಾಗಿರ್ತಾರೆ. ಸೊ ಇಷ್ಟು ಕಂಪ್ಲೀಟ್ ನವೆಂಬರ್ ತಿಂಗಳ ಸ್ಪರ್ಧಾ ವಿಜೇತದ ಭಾಗಗಳಾಗಿತ್ತು. ಒಟ್ಟು 8 ಭಾಗಗಳಲ್ಲಿ ನಾವು ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ತದೆ ಅಂತ. ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಟೇಕ್ ಕೇರ್, ಬಾಯ್.